ನಮಸ್ಕಾರ. ಕೈ ಮುಗಿಬೋದಾ? ನಾನು ಕಾಂಗ್ರೆಸ್ನವ್ರನ್ನ ಪರ್ಮಿಷನ್ ಕೇಳ್ಬಿಟ್ಟು ಬಹುಶಃ ಕೈ ಮುಗಿಬೇಕಾಗತ್ತಾ ಅಂತ ಬಹಳ ಜನ ಇವತ್ತು ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಆಕ್ಚುಲಿ ನಮ್ಮ ಸ್ಟುಡಿಯೋಗೆ ಬರುವಾಗ ಕೈ ಮುಗಿದು ಬರ್ತೀನಿ. ನಿಮ್ಗೆಲ್ಲರಿಗೂ ಹೇಳ್ತೀನಿ ನನ್ನ ಮಾತು. ನಮ್ಮ ಸ್ಟುಡಿಯೋಗೆ ಬರುವಾಗ ನಾನು ಹೀಗೆ ಕೈ ಮುಗಿದು ಬರ್ತೀನಿ. ಸಾಮಾನ್ಯವಾಗಿ ಕೈ ಮುಗಿದು ಬಂದು ನಾನು ನಮ್ಮ ಈ ಸ್ಟುಡಿಯೋದಲ್ಲಿರುವ ಗೆಸ್ಟ್ಗಳನ್ನು ಮಾತನಾಡಿಸ್ತೇನೆ. ಶೂಸು ಅನಿವಾರ್ಯವಾಗಿ ಯಾಕೆ ಹಾಕೊಳ್ಬೇಕಾಗತ್ತೆ ಅಂತಂದರೆ ಟು ಬಿ ಸೀನ್ ಆನ್ ಕ್ಯಾಮ್ರಾ ಅಷ್ಟೇ. ಸುಮಾರು ಸಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಬಂದಾಗೆಲ್ಲ ನಾನು ಶೂ ತೆಗೆದುಟ್ಟು ಕೂಡ ಬಂದಾಗಿದೆ. ಯಾಕಂದರೆ ನನಗೆ ನಮ್ಮ ಸ್ಟುಡಿಯೋನೇ ದೇಗುಲ, ಇದೇನೇ ಜ್ಞಾನ ದೇಗುಲ, ಇದೇ ದೇವಸ್ಥಾನ ನನಗೆ. ಆದರೆ ಕಾಂಗ್ರೆಸ್ನವ್ರ ಬಗ್ಗೆ ಒಂದು ಚರ್ಚೆ ಶುರುವಾಗಿದೆ ಇವತ್ತು. ಕೈ ಮುಗಿಯೋ ತಪ್ಪ ಅಂತ ಜನ ಪ್ರಶ್ನೆ ಕೇಳಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹಿಂದೆ ಹಲವು ವರ್ಷಗಳ ಹಿಂದೆ ಸೂಪರ್ ಹಿಟ್ ಸಿನಿಮಾ ಒಂದು ಬಂದಿತ್ತು, ಅದು ಬೇರೆ ಏನೋ ತಪ್ಪ ಅಂತ ಕೇಳಿತ್ತು. ನಾನು ಅದ್ರ ಬಗ್ಗೆ ಇವತ್ತಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲ್ಲ. ಆದ್ರೆ ಕಾಂಗ್ರೆಸ್ನವ್ರನ್ನ ಕೇಳೋಣ, ಸ್ವಾಮಿ ಕೈ ಮುಗಿಯೋ ತಪ್ಪ ಯಾಕಾಗಾದ್ರೆ ಈ ಚರ್ಚೆ ಇವತ್ತು ನಡೀತಾ ಇದೆ. ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವುದನ್ನು ತೆಗೆದು ಹಾಕಿ ಧೈರ್ಯವಾಗಿ ಪ್ರಶ್ನಿಸಬೇಕು ಅಂತ ಬರೆಯಲಾಗಿದೆ. ಇದನ್ನು ವರದಿ ಪ್ರಸಾರ ಮಾಡಿದ ಮೇಲೆ ಕಿತ್ತಾಕ್ಲಾಯ್ತು. ಆಯ್ತು, ವರದಿ ಪ್ರಸಾರ ಮಾಡಿದ ಮೇಲೆ ಧೈರ್ಯವಾಗಿ ಯಾಕೆ ಇಟ್ಕೊಳ್ಳಿಲ್ಲ? ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದೇ ಆದ್ರೆ ಆಮೇಲೆ ಇದನ್ನ ಯಾರೋ ಒಬ್ಬ ಅಧಿಕಾರಿ ಮುಂದೆ ಹಾಕ್ಬಿಡ್ದೆ, ಅಧಿಕಾರಿ ಸರಿಗಿಲ್ಲ, ಅವ್ರಂಗ್ ಮಾಡ್ಬಿಟ್ರು, ಇದು ನಮ್ಮ ನಿಲುವಲ್ಲ, ಇದು ಅಧಿಕಾರಿಯ ತೀರ್ಮಾನ. ಸುಮ್ಮನೆ ಅಧಿಕಾರಿ ಮುಖಕ್ಕೆ ಒರೆಸ್ಬಿಡೋದು. ಇನ್ನೊಬ್ರು ಯಾರೋ ತಿಂದ್ಬಿಟ್ಟು, ಯಾರು ಅಂತ ನಾನು ಹೇಳಲ್ಲ, ಯಾರೋ ಇನ್ನೊಬ್ರು ತಿಂದ್ಬಿಟ್ಟು ಅಧಿಕಾರಿಯ ಮುಖಕ್ಕೆ ಅದನ್ನು ಒರೆಸ್ಬಿಡೋದು. ಹಾಗಾದ್ರೆ ಕೈ ಮುಗಿಯೋ ತಪ್ಪ? ಲೆಟ್ಸ್ ಬಿಗಿನ್. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವ್ಯೂ ಪಾಯಿಂಟ್ ನಲ್ಲಿ ಆನ್ ವಿಸ್ತಾರ ನ್ಯೂಸ್. ನನ್ನ LED ಸ್ಕ್ರೀನ್ ಮೇಲೆ ಇವತ್ತು ನೀವು ಗಮನಿಸಬಹುದು ಯಾಕೆ ಕೈ ಮುಗಿಯೋ ತಪ್ಪ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಈ ವಿವಾದ ಶುರುವಾಗಿದ್ದು ಎಲ್ಲಿಂದ? ಲೆಟ್ಸ್ ಬಿಗಿನ್ ದಿ ಶೋ ನೌ. ಈಗ ಶುರು ಮಾಡೋಣ. ನೋಡಿ, ಇವರು ವಿವಾದಗಳ ಮೇಲೆ ವಿವಾದಗಳನ್ನು ಹೇಳ್ಕೊಂಡ್ರು. ವಿಧಾನಸೌಧದಲ್ಲಿ ರಂಗೋಲಿ ಅರಿಶಿಣ ಕುಂಕುಮಕ್ಕೆ ನಿರ್ಬಂಧವನ್ನು ಹೇರಿದ್ರು ಫಸ್ಟ್. ಅದು ಯಾಕೆ ವಿವಾದಗಳ ಗೂಡಾಗ್ಬಿಡ್ತು ಈ ಸರ್ಕಾರ ಅಂತ. ಏನ್ ಪ್ರಾಬ್ಲಮ್ ಇವ್ರಿಗೆ? ರಂಗೋಲಿಗೂ ಅರಿಶಿಣಕ್ಕೂ ಕುಂಕುಮಕ್ಕೂ ಏನ್ ಸಮಸ್ಯೆ? ಇವ್ರಿಗೆ ಏನ್ ತೊಂದರೆ ಬಂದು ಕುಂತ್ಕೊಂಡಿರೋದು? ಏನ್ ಪ್ರಾಬ್ಲಮ್ ಸ್ವಾಮಿ? ಈ ಪ್ರಶ್ನೆಯನ್ನ ನೇರವಾಗಿ ಇವತ್ತು ಕೇಳ್ಬೇಕಾ ಕೇಳಬಾರ್ದ? ನಾವು ಕೇಳೋಣ, ನ್ಯೂಟ್ರಲ್ ಆಗಿ ಕೇಳೋಣ, ಕಾಂಗ್ರೆಸ್ನವರಿಗೆ ಅವಕಾಶ ಮಾಡಿಕೊಡೋಣ. ಓಕೆ, ನೆಕ್ಸ್ಟ್ ವಿವಾದ. ಇವರು ಮಂಡ್ಯದಲ್ಲಿ ಹನುಮಧ್ವಜ ತೆರವುಗೊಳಿಸೋ ಮೂಲಕ ಬಹಳ ದೊಡ್ಡ ಮಟ್ಟದಲ್ಲಿ ಮೈ ಮೇಲೆ ಹೇಳ್ಕೊಂಡ್ರು. ಅದು ರಾತ್ರಿ 3 ಗಂಟೆಗೆ, 4 ಗಂಟೆಗೆ, 3:45ಗೆ ಪೊಲೀಸರನ್ನ ಕರೆಯಿಸಿ ದಬ್ಬಾಳಿಕೆಯನ್ನ ನಡೆಸಿ ರಾತ್ರಿ ಹನುಮಧ್ವಜವನ್ನ ಕೆಳಕ್ಕೆ ಇಳಿಸುವ ಮೂಲಕ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡ್ರು. ಅದಕ್ಕೆ ಬೇರೆಯದ್ದೇ ಆದಂಥ ಆಯಾಮ ಮುಂದನ್ನು ಕೊಟ್ಟರು. ಹೋಗ್ರೆ ರೇ, ಪೊಲಿಟಿಕಲಿ ಏನ್ ರಿವೆಂಜ್ ತಗೊಳ್ತೀರಾ ಅಂತ ಬಿಜೆಪಿ ವಿರುದ್ಧ ಸಿಟ್ಟು ಮಾಡ್ಕೊಂಡ್ರು. ಆ ಫುಟೇಜ್ ಇಲ್ಲಿ ಗಮನಿಸ್ತಾ ಇದ್ದೀರಿ. ಆಯ್ತು, ಪಾಪ ಏನೋ 3:30 ಗೊತ್ತಾಗ್ಲಿಲ್ಲ, ನಿದ್ಗಣ್ಣಲ್ಲಿತ್ತು ಕಾಂಗ್ರೆಸ್ ಅಂತ ಅನ್ಕೊಳ್ತಾ ಇದ್ದಂಗೆನೇನೆ ಹಿರೇಮಂಗಳೂರು ಕಣ್ಣನ್ ಪಾಪ ಕನ್ನಡದ ಪೂಜಾರಿ ತಸ್ತಿಕ್ಕಣ ಅದ್ಯಾರೋ ಅಕೌಂಟೆಂಟು ಜಾಸ್ತಿ ಹಾಕ್ಬಿಟ್ಟಿದ್ನಂತೆ. ಕೊಡ್ರಿ ವಾಪಸ್ಸು ತಸ್ತಿಕ್ಕಣ ಅಂತ ಅವರಿಂದ ಇಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅಯ್ಯೋ ಅವರು ಜಾಸ್ತಿ ತಗೊಂಡ್ಬಿಟ್ರೆ ಪಾಪ ಅವ್ರದ್ದೇನು ಪ್ರಾಬ್ಲಮ್ಮು? ನಾವು ಯಾವ ಅಧಿಕಾರಿ ಇದ್ದಾರೋ ಆ ಅಧಿಕಾರಿಯನ್ನ ಆಮೇಲೆ ಪ್ರಶ್ನಿಸ್ತೀವಿ ಅಂತಂದ್ರು ರಾಮಲಿಂಗಾರೆಡ್ಡಿ. ವಾಪಸ್ ತಗೊಂಡ್ರೋ ಬಿಟ್ರೋ ನನಗೆ ಗೊತ್ತಿಲ್ಲ, ಆದ್ರೆ ಹಾಕಿದ್ದಂತೂ ಸರ್ಕಾರ. ಹಿರೇಮಂಗಳೂರು ಕಣ್ಣನ್ ಬಂದ್ಬಿಟ್ಟು ನನಗೇನು ಡಬಲ್ ಕೊಡಿ ಅಂತ ಕೇಳಲಿಲ್ಲ, ಅಥವಾ ಕಣ್ಣ ಮುಚ್ಚಾಲೆ ಆಟ ಏನು ಆಡಲಿಲ್ಲ. ಹಾಗಾಗಿ ಯಾಕೋ ಈ ಸರ್ಕಾರ ಒಂದು ಸ್ವಲ್ಪ ಆಂಟಿ ಹಿಂದೂ ಅಂತ ಅನ್ಸ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕ್ಬಿಡುತ್ತೆ. ಇದು ಪ್ರಶ್ನೆ ಅಷ್ಟೇ, ಇಲ್ಲ ಅಂತಂದ್ರೆ ಕಾಂಗ್ರೆಸ್ನವ್ರು ಉತ್ತರ ಕೊಡ್ಲಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ.
ಸರ್ಕಾರಿ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬಗಳಿಗೆ ನಿರ್ಬಂಧ. ಇದೇ ತಗೊಂಬರೋದು. ರಾಜ್ಯದಲ್ಲಿ ಬರ ಇದೆ, ಸಮಸ್ಯೆ ಇದೆ, ನೂರಾರು ನೋವುಗಳಿದೆ, ಪಡಿಪಾಟ್ಲಿದೆ. 2,2 ಸಾವಿರ ಕೊಡ್ತಾ ಇದ್ದಾರೆ ಸರ್ಕಾರ ರೈತರಿಗೆ ಒಂದೊಂದು ಎಕರೆಗೆ. ಅದೇನೋ ಟ್ಯಾಂಕರ್ನಲ್ಲಿ ನೀರು ಹೊಡೆಸ್ತಾರೆ ಹೆಕ್ಟೇರ್ಗಂತೆ, ಏನೋ ಮಾಡ್ತಾರೆ. ಇದರ ನಡುವೆನೆ ಧಾರ್ಮಿಕ ವಸತಿ ಅನ್ನೋದು ಯಾವ ಕಾರಣಕ್ಕೂ ಇರಬಾರ್ದು. ಅದು ಬರೀ ಸರ್ಕಾರಿ ವಸತಿ ಆಗಬೇಕು ಅಂದ್ಬಿಟ್ಟು ಸರಸ್ವತಿ ಹಬ್ಬ ಮಾಡಂಗಿಲ್ಲ, ಗಣೇಶನ ಹಬ್ಬ ಮಾಡಂಗಿಲ್ಲ ಅಂತಂದ್ಬಿಟ್ಟು ನಿರ್ಬಂಧವನ್ನ ಹೇರಿದರು. ಆಮೇಲೆ ಏನ್ ಮಾಡಿದ್ರು? ಸುಪ್ರೀಂನಲ್ಲಿ ಕೇಸ್ ಇರುವಾಗಲೇ ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ಮಾಡಿಕೊಟ್ರು. ಯಾಕೆ ಸ್ವಾಮಿ? ಘನ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ತಮಗಿರುವ ಗೌರವ ಅಷ್ಟಕ್ಕಷ್ಟೇ ಆಗೋಯ್ತಾ? ಈ ಪ್ರಶ್ನೆಯನ್ನ ರಾಜ್ಯದ ಜನ ಕೇಳೋದಕ್ಕೆ ಶುರು ಮಾಡಿಕೊಂಡ್ರು. ಅಂಡ್ ಅಪ್ ನೆಕ್ಸ್ಟ್ ಇವಾಗ ಏನಾಗಿದೆ? ಜ್ಞಾನ ದೇಗುಲಗಳಲ್ಲಿ ಕೈ ಮುಗಿಯೋದೇ ತಪ್ಪು ಅಂತ ಇದೆ ಸರ್ಕಾರ. ಬಾಡ್ಬಿಡಿ, ಅದ್ದದ್ದ ಉದ್ದುದ್ದ ಬಿಟ್ಬಿಡ್ತೀನಿ ನಾನು ಕೆಳಗೆ. ಕೈ ಯಾಕೆ ಮುಗಿಬೇಕು? ನಾನು ಹಿಂಗೆ ಕೈ ಕಟ್ಕೊಂಡ್ಬಿಡ್ತೀನಿ. ಜ್ಞಾನ ದೇಗುಲ, ಈ ದೇಗುಲಕ್ಕೆ ಒಂದು ಏನೋ ಕಲ್ಪನೆ, ಏನೋ ಅರ್ಥ ತಗೊಂಬಂದಂಗೆ ಕಾಣಿಸ್ತಾ ಇದೆ. ಸೊ ಜ್ಞಾನ ದೇಗುಲಲ್ಲಿ ಕೈ ಮುಗಿಯೋದೇ ತಪ್ಪು ಅಂತ ಸರ್ಕಾರ ಹೇಳ್ಬಿಟ್ಟು ವರದಿ ಬಂದ ನಂತರದಲ್ಲಿ ಆ ಘೋಷವಾಕ್ಯವನ್ನ ಬದಲಾವಣೆ ಮಾಡಲಾಗಿದೆ. ತಾವೆಲ್ಲಿ ಗಮನಿಸಬಹುದು. ಸೊ ನಾನು ನನ್ನ LED ಪರದೆಯಲ್ಲಿ ತೋರಿಸ್ತೇನೆ. ಮುಂಚೆ ಏನಿತ್ತು, ಇವಾಗ ಏನಾಗಿದೆ. ಕೈ ಮುಗಿಬೇಡ್ರಪ್ಪ, ಯಾರೂನು ಎದುರು ಸಿಕ್ಕಿದ್ರು ಹಿಂಗೆ ಅನ್ಬೇಡ್ರಪ್ಪ, ತಪ್ಪು ಅಪ್ಪ, ಅಯ್ಯೋಯ್ಯಪ್ಪ, ನಾನಂತೂ ಹಿಂಗೆ ಅನ್ನಲ್ಲಪ್ಪ, ಇನ್ನಲ್ಲಿ ಭಾಳ ಭಯ ಆಗ್ತದೆ ನನಗೆ. ನೋಡಿ, ಮುಂಚೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುದ್ದೇಬಿಹಾಳ ಗಾಳಪೂಜಿ 586124 ವಿಜಯಪುರ ಜಿಲ್ಲೆಯಲ್ಲಿ ಹಿಂಗಿತ್ತು. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಚೇಂಜ್ ಮಾಡಿಬಿಟ್ರು. ಗೊತ್ತಾಯ್ತಾ? ಇಲ್ಲಿ ಆಕ್ಚುಲಿ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತ ಆಮೇಲೆ ಅದನ್ನ ಬದಲಾಯಿಸಿದ್ರು. ನಾನೊಂದು ಕೆಲಸ ಮಾಡ್ತೀನಿ, ಈ ಸರ್ಕಾರನ, ಈ ಗೌರ್ಮೆಂಟ್ನ ಹಲವು ಆಯಾಮಗಳಲ್ಲಿ ಪ್ರಶ್ನಿಸುವ ವ್ಯವಸ್ಥೆಯನ್ನು ಮಾಡೋಣ. ಐ ವಿಲ್ ಬಿ ಅನ್ಬಯಾಸ್ಡ್, ಬಟ್ ಐ ವುಡ್ ಲೈಕ್ ಟು ನೋ ಫ್ರಮ್ ದೆಮ್ ವಾಟ್ ಈಸ್ ದೇರ್ ಸ್ಟ್ಯಾಂಡ್. ಮಾತಾಡ್ತಿದ್ರೆ ಕೋಮುವಾದಿ ಅನ್ಬೋದು. ಕುವೆಂಪುರವ್ರನ್ನ ಎಷ್ಟು ಓದ್ಕೊಂಡಿದ್ದೀರಿ ಅಂತ ಕೇಳ್ಬೋದು ನನ್ನನ್ನು. ಇವಾಗ ನಾನು ಎಷ್ಟು ಓದ್ಕೊಂಡಿದ್ದೀನಿ ಅಂತ ನಾನು ನಟರಾಜ್ ಗೌಡ್ರಿಗೆ ಖಂಡಿತ ಹೇಳ್ತೀನಿ, ನನಗೇನು ತೊಂದರೆ ಇಲ್ಲ, ನಾನು ಖಂಡಿತ ಹೇಳ್ತೀನಿ. ರಾಮಾಯಣ ದರ್ಶನಂ ಅಂತ ಶ್ರೇಷ್ಠ ಕೃತಿಯಿಂದ ಹಿಡಿದು, ರಾಮನನ್ನ ಅವರು ಔದಾರ್ಯ ನಿಧಿ ಅಂತ ಕರೆದದಿಂದ ಹಿಡಿದು ಏನೇನೆಲ್ಲ ಬರೆದಿದ್ರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಕುವೆಂಪುರವರು ಮತ್ತು ಅವರೇ ಕೊಟ್ಟಂಥ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತನ್ನೋದು. ಆಮೇಲೆ ಇನ್ನೊಂದು ಹೇಳ್ತಾರೆ ಕಾಂಗ್ರೆಸ್ನವರು, 100 ದೇವರುಗಳನ್ನು ನೂಕಾಚೆ ದೂರ, ಭಾರತಾಂಬೆಯೇ ದೇವರು, ಪೂಜಿಸೋಣ ಬಾರ, ಪ್ರೀತಿಸೋಣ ಬಾರ ಅಂತ ಹೇಳೋದನ್ನ ಅಲ್ಲೂ ಕೂಡ ಭಾರತಾಂಬೆಯನ್ನ ದೇವರು ಅಂತಾನೆ ಕರೀತಾರೆ. ಗೊತ್ತಾಯ್ತಾ? ಅದನ್ನೇ ನಾನು ಹೇಳ್ತಾ ಇರೋದು ಬುದ್ಧಿ. ಕುವೆಂಪುರವರು ಭಾರತಾಂಬೆಯೇ ದೇವರು ಅಂತ, ದೇವರು ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಆದ್ರೆ 100 ದೇವರುಗಳನ್ನು ನೂಕಾಚೆ ದೂರ ಅನ್ನೋದನ್ನು ಮಾತ್ರ ಸೆಲೆಕ್ಟಿವ್ ಆಗಿ ಕಾಂಗ್ರೆಸ್ನವ್ರು ತಗೊಳ್ತಾರೆ. ಹಾಗಾಗಿ ಲೆಟ್ಸ್ ಬಿಗಿನ್ ದಿ ಡಿಬೇಟ್ ಟುಡೇ. 5 ಜನ ಗೆಸ್ಟ್ಗಳು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಅವರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೇನೆ. ಲೆಟ್ ಮೀ ಸಿ ವಾಟ್ ಈಸ್ ದೇರ್ ವ್ಯೂ ಪಾಯಿಂಟ್ ಆನ್ ದಿಸ್. 5 ಜನ ಚರ್ಚೆಯಲ್ಲಿ ಫಟಾಫಟ್ ಶ್ರೀನಿವಾಸ್, ಹಿಂದೂ ಪರ ಮುಖಂಡರು, ನಮಸ್ಕಾರ. ಶಶಿಕುಮಾರ್, ಕ್ಯಾಂಪ್ಸ್ನ ಸೆಕ್ರೆಟರಿ ಅಧ್ಯಕ್ಷರು. ನಟರಾಜ್ ಗೌಡ್ರು, ಕಾಂಗ್ರೆಸ್ ಪಕ್ಷದ ವಕ್ತಾರರು. ಅಶ್ವಿನ್ ಕುಮಾರ್, JDSನ ವಕ್ತಾರರು. ಅಶೋಕ್ ಗೌಡ್ರು, BJPಯ ವಕ್ತಾರರು. ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಎಲ್ಲಿಂದ ಶುರು ಮಾಡಲಿ ಅಂತ ಶುರು. ಕಾಂಗ್ರೆಸ್ ಇಂದಾನೆ ಕೇಳ್ಬೇಕಾ? ಎಲ್ಲದಕ್ಕೂ ಉತ್ತರ ಕೊಡಬೇಕು. ಅಲ್ಲಿಂದಾನೆ ತಾನೇ ಕೇಳಿದ್ರು ಜನಕ್ಕಾದ್ರೆ ನೀವು ತುಂಬಾ ಚೆನ್ನಾಗಿ ವಿಶ್ಲೇಷಿಸಿದ್ರಿ. ಏನಕ್ಕೆ ಈ ರೀತಿ ತಪ್ಪು ಮಾಡ್ತಿದ್ರ ಅಂತ ಹೇಳ್ಬೋದು. ಪಕ್ಷಾತೀತವಾಗಿ ಮಾತಾಡೋಣ ಅಂತ. ಪಕ್ಷಾತೀತವಾಗಿ ಮಾತಾಡೋಣ. ಓಕೆ, ಆರ್ ವಿ ರೆಡಿ? ಓಕೆ, ಲೆಟ್ಸ್ ಬಿಗಿನ್ ದಿ ಶೋ ನೌ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ನಟರಾಜ್ ಗೌಡ್ರು. ಎಸ್,
ಗೌಡ್ರೆ ನಮಸ್ಕಾರ. ನಮಸ್ಕಾರ. ಈಗ ಚಂದ್ರನ್ ಶರ್ಮಾ ಅವರು ನಮಸ್ಕಾರ. ತಮ್ಮ ಧೈರ್ಯವಾಗಿ ಕೇಳ್ತಿರೋ ತಾವು, ನಾವು ಕೂಡ ಧೈರ್ಯವಾಗಿ ಹಂಗೆ ಕೇಳ್ತೀವಿ, ಹೇಳ್ತೀವಿ, ಅದೇ ಇರಬೇಕು. ಏನಾಗಿದೆ ಅಂದರೆ, ಒಂದು ಚರ್ಚೆ, ಒಂದು ಸೋಷಿಯಲ್ ಮೀಡಿಯಾ ವಾಟ್ಸಪ್ ಗ್ರೂಪ್ನಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಒಂದು ಚರ್ಚೆ, ಟೀಚರ್ಸ್ಗಳದ್ದು ಮತ್ತು ನಮ್ಮ ಸರ್ಕಾರದ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳದ್ದು ಒಂದು ಚರ್ಚೆ. ಇದನ್ನು ಇಂಪ್ರೂವೈಸ್ ಮಾಡಿ, ಕುವೆಂಪುರವರ ಈ ಹೇಳಿಕೆ ಇದೆಯಲ್ಲ, ಜ್ಞಾನ ದೇಗುಲದ ಕೈ ಮುಗಿದು ಬನ್ನಿ ಅಂತ, ಇದನ್ನು ಇಂಪ್ರೂವೈಸ್ ಮಾಡಿ ಇನ್ನೂ ಏನಾದರೂ ಸೇರಿಸ್ಬೋದಾ? ಒಂದು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸ್ಬೇಕು, ಅವಳ ವೈಚಾರಿಕತೆಯನ್ನು ಮೂಡಿಸ್ಬೇಕು ಅಂತ ಹೇಳಿ ಚರ್ಚೆ ಆದಾಗ, ಇಲ್ಲ ಉಪಯೋಗಿಸ್ಬೋದು, ಇಲ್ಲ ಇದು ಕುವೆಂಪುರವರಿಗೆ ಏನಾದ್ರು ಅವರ ಆಶಯಕ್ಕೆ ಏನಾದ್ರು ಧಕ್ಕೆ ಆಗುತ್ತಾ ಅವರ ಮಾತಿಗೆ? ಇಲ್ಲ, ಖಂಡಿತ ಆಗೋದಿಲ್ಲ. ಯಾಕಂದರೆ ಕುವೆಂಪುರವರ ವೈಚಾರಿಕ ಕ್ರಾಂತಿನಲ್ಲಿ ಇದನ್ನೇ ಹೇಳೋದು, ಪ್ರಶ್ನಿಸಬೇಕು, ಆಸ್ಕ್ ಕ್ವೆಶ್ಚನ್ಸ್ ಅಂತ. ಸೊ ಹಂಗಾಗಿ ಅದನ್ನು ಉಪಯೋಗಿಸೋದು ತಪ್ಪಾಗಲ್ಲ ಅಂತ ಹೇಳಿ ಚರ್ಚೆ ಅಷ್ಟೇ ಬಿಟ್ಟರೆ, ಸರ್ಕಾರದ ಯಾವ ಸುತ್ತೋಲೆ ಆಗಲಿ, ಸರ್ಕಾರದಿಂದ ಅಧಿಕೃತವಾದ ಯಾವುದೋ ಹೊರಡಿಸಿಲ್ಲ, ಫರ್ಮಾನು ಹೊರಡಿಸಿಲ್ಲ. ಆದಾಗಿ ಕೂಡ ಕೆಲವು ಟೀಚರ್ಗಳು ವಾಲಂಟಿಯರ್ ಆಗಿ ಅವರು ಹಾಕ್ಕೊಂಡಿದ್ದಾರೆ, ಅದು ತೆಗೆದು ಇದು ಹಾಕಿದ್ದಾರೆ, ಇದು ತಪ್ಪು, ಅದು ಸರಿ, ಎರಡೂ ಏನಿಲ್ಲ, ಎರಡೂ ಸರಿನೇ. ಅದೂ ಸರಿನೇ, ಕೈ ಮುಗಿದು ಒಳಗೆ ಬನ್ನಿ ಅಂತ ಕುವೆಂಪುರವರು ಆ ಕಾಲದಲ್ಲಿ, ಯಾಕಂದ್ರೆ ಶೂದ್ರರಿಗೆ ಯಾವಾಗ ವಿದ್ಯಾಭ್ಯಾಸದಿರ್ಲಿಲ್ಲ, ಮಕ್ಕಳು ಯಾವಾಗ ಶಾಲೆಗೆ ಹೋಗ್ತಾ ಇರಲಿಲ್ಲ. ನೀವು ಮಾತಾಡಿ. ಕುವೆಂಪುರವರು ವೈಚಾರಿಕ ವಿಚಾರ ಕ್ರಾಂತಿಗೆ ಆಹ್ವಾನವನ್ನ ತಾವು ಓದಿದ್ರೆ ತಾವು ನನ್ನನ್ನು ತಡೆಯಲ್ಲ, ನಾನು ಮಾತಾಡಕ್ ಬಿಡ್ಬೇಕು ತಾವು. ಆ ನಂತರ ಕುವೆಂಪುರವರ ವೈಚಾರಿಕ ಮಿನಿಟ್ಸ್ ಟೈಮ್ ಇದೆ. 1974ರಲ್ಲಿ ಬೆಂಗಳೂರಿನ ವಿಶ್ವವಿದ್ಯಾಲಯದ 10ನೇ ಘಟಕೋತ್ಸವದಲ್ಲಿ ಕುವೆಂಪುರವರು ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ಚರ್ಚೆಯಲ್ಲಿ ಮಾಡಿದಾಗಲೂ ಇದೇ ಮಾತನಾಡೋದು, ಪ್ರಶ್ನಿಸಿ ಅಂತ. ಅಂದ್ರೆ ಯಾವುದೇ ಕಂದಾಚಾರ, ಮೌಢ್ಯ ಅಥವಾ ಅಸಮಾನತೆ, ಅದನ್ನೆಲ್ಲ ನಾವು ಪ್ರಶ್ನಿಸಬೇಕು, ಮಕ್ಕಳು ವಿಕಸಿತರಾಗಬೇಕು ಅಂತ ಅವರು ಕುವೆಂಪುರವ್ರ ಕರೆ. ಹಂಗೆ ಅದಕ್ಕೆ ಅನುಗುಣವಾಗಿ ಇದಿದೆ. ಆದರೂ ಕೂಡ ಅದನ್ನು ತೆಗೆದು ಇದು ಹಾಕ್ಬೇಕಾಗಿರೋದು ಅದರ ಅಗತ್ಯ ಇರಲಿಲ್ಲ. ಎರಡನ್ನೂ ಹಾಕಿದ್ರು ಚೆನ್ನಾಗಿತ್ತು, ಇನ್ನೂ ಸ್ವಾಗತ ಮಾಡ್ಬೋದಾಗಿತ್ತು. ತೆಗ್ದಿರೋದು ಅದು ಅಪರಾಧ ಅಂತಲೂ ಹೇಳಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಎರಡಕ್ಕೂ ಮೀನಿಂಗ್ ಇದೆ. ಯಾಕಂದ್ರೆ ಯಾವಾಗ ಶೂದ್ರರಿಗೆ ಎಜುಕೇಶನ್, ಸಾವಿರಾರು ವರ್ಷದ ಎಜುಕೇಶನ್ ಕೊಟ್ಟಿರಲಿಲ್ಲ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಎಜುಕೇಶನ್ ಕೊಟ್ಟಿರಲಿಲ್ಲ. ಅವ್ರಿಗೆ ನಮಗೆ ಸ್ವತಂತ್ರ ಬಂದ ಮೇಲೆ ಎಲ್ಲರಿಗೂ ಎಜುಕೇಶನ್ ಆಗ್ತಾ ಇರಬೇಕಾದ್ರೆ ಶೂದ್ರರ ಮಕ್ಕಳು ಹೊರಗುಳಿಬಾರದು, ಇದೇ ಜ್ಞಾನ ದೇಗುಲ ಬನ್ನಿ ಅಂತ ಹೇಳಿ ಕುವೆಂಪುರವರು ವಿಜ್ಞಾನದ ದೀವಿಗೆಯನ್ನು ಹಿಡಿದು ಬನ್ನಿ ಅಂತ ಕುವೆಂಪುರವರು ಕರೆ ಕೊಡ್ತಾರೆ. ಆ ಕರೆಗೆ ಅನುಗುಣವಾಗಿ ವೈಚಾರಿಕ ಕ್ರಾಂತಿ ಪ್ರಕಾರ ದೇವಸ್ಥಾನ ಅಂದ್ರೆ ಏನು ಗೌಡ್ರೆ? ನನಗೂ ನಿಮ್ಗೂ ಒಂದ್ 5 ನಿಮಿಷ ಚರ್ಚೆ ಆಗ್ಲಿ. ದೇವಸ್ಥಾನ ಎಲ್ಲ ಬಿಟ್ಬಿಡೋಣ ಈಗ. ಗೌಡ್ರೆ ಯಾರು ಮಾತಾಡ್ಬೇಡಿ ದಯವಿಟ್ಟು. 4 ಈಗ ನನಗೆ ನಾನು ವಡಪಟ್ ಶ್ರೀನಿವಾಸ್ ಅವರೇ, ತಾವು ಕೂಡ ನಾನು ಸಾಧು ಸಂತನೂ ಅಲ್ಲ, ದೇವಸ್ಥಾನ ಚರ್ಚೆ ಬೇಡ ಇಲ್ಲಿ. ಗೌಡ್ರೆ ಕೈಲಾಸ ನಂಬ್ಕೊಂಡಿರೋ ಜ್ಞಾನ ದೇಗುಲ ಅಂದ್ರೆ ಏನು ನೋಡಿ? ಜ್ಞಾನ ದೇಗುಲ ಅಂದ್ರೆ ಒಂದು, ಈಗ ಜ್ಞಾನ ದೇಗುಲ ಗೌಡ್ರೆ, ಜ್ಞಾನ ದೇಗುಲ ಅಂದ್ರೆ ಏನಂದ್ರೆ, ಈಗ ಯಾವ ಶೂದ್ರರಿಗೆ ಧಾರ್ಮಿಕ ಆಚರಣೆಗೆ ಅವಕಾಶವಿರಲಿಲ್ಲ, ಯಾವ ಶೂದ್ರರಿಗೆ ದೇವಸ್ಥಾನಗಳಿಗೆ ಅವಕಾಶವಿರಲಿಲ್ಲ, ಯಾವ ಶೂದ್ರ ದೇವಸ್ಥಾನಗಳಿಲ್ಲ, ಯಾವ ಶೂದ್ರರು ಧಾರ್ಮಿಕ ಆಚರಣೆಗಳು ಮಾಡ್ತಿರಲಿಲ್ಲ, ಯಾವ ಶೂದ್ರರಿಗೆ ಅಕ್ಷರ, ವಿಜ್ಞಾನ, ಇವ್ರಿಗೆ ಏನೂ ಇರಲಿಲ್ಲ, ಈಗ ನಿಮಗೆ 45 ಮಿನಿಟ್ಸ್ ಟೈಮ್ ಇದೆ. ನನಗೆ ಗೌಡ್ರೆ ಪ್ಲೀಸ್ ದಯಮಾಡಿ, it's between me and him. ನಾನೀಗ ಅದು ಮುಂದುವರಿಸ್ತೀನಿ. It's between me and him. ಅದಕ್ಕೆ it's between me and ಯಾರು ಮಾತಾಡಬೇಡಿ ಪ್ಲೀಸ್. ಜ್ಞಾನ ದೇಗುಲ ನಿಜವಾದ ದೇಗುಲ ನಿಮ್ಮ ಪ್ರಕಾರ ನೋಡಿ. ನಾನು ದೇವಸ್ಥಾನ ಅಂದ್ರೆ ಏನಂತ, ನಾನು ಪುರೋಹಿತನೂ ಅಲ್ಲ, ಅದ್ರ ಬಗ್ಗೆ ಮಾತಾಡಕ್ ನನಗಿದಿಲ್ಲ. ಬಟ್ ನಾನು ಪ್ರಾಬ್ಲಮ್ ಇದು. ಕೇಳಿಸ್ಕೊಳ್ಳಿ, ದೇಗುಲ ಅಂದ್ರೆ ಏನು ಕೇಳಿಸ್ಕೊಳ್ರಿ. ದೇಗುಲ ಅಂದ್ರೆ ಏನು ನೋಡಿ? ಕಾಯಕವೇ ಕೈಲಾಸ ಅದು ನಂಬ್ಕೊಂಡ್ರವ್ ನಾನು. ದೇಗುಲ ಅಂದ್ರೆ ಕಾಯಕವೇ ಕೈಲಾಸ ನಂಬ್ಕೊಂಡ್ರವ್ ನಾನು. ಮಾಡ್ತೀನಿ, ಅದೇ ದೇವರು. ಕೆಲಸದಲ್ಲೇ ದೇವರು ನಾನು. ನೇಗಿಲ ದೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ. ಕೆಲಸ ಅಂತ ವಿಧಾನಸೌಧದ ಮುಂದೆ ಬರ್ಕೊಂಡಿದ್ದೀರಲ್ಲ, ಅವ್ರಿಗೆ ಸರ್ಕಾರಿ ಕೆಲಸ ನಾಳೆ MLC ಆಗೋರು, MLA ಆಗೋರು, ಈಗ ಚಂದ್ರಶರ್ಮ MLA-ಗಳನ್ನ ದೇವಸ್ಥಾನ ದೇವರು ಪ್ರಶ್ನೆ ಆಯ್ತು. ಈಗ ನನ್ನ ದೇಗುಲ ಅಂದ್ರೆ ಏನು? ನಿಮ್ಮ 4 ನಿಮಿಷದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಲ್ಲ ಆಯ್ತು. ನಿಮ್ಗೆ ಬಹಳ ಭೇದಾವಿಗಳು. ನನಗೆ ಕೇಳಿಸ್ಕೊಳ್ಳಿ, ನನ್ನ ದೇಗುಲ ಅಂದ್ರೆ ಏನು ಕೇಳ್ರಿ. ಕೆಲಸದಲ್ಲಿ ಕಾಯಕವೇ ಕೈಲಾಸ ಅದು ನಂಬಿರೋ ನಾನು. ಗೌಡ್ರ ದೇಗುಲ ಅಂದ್ರೆ ನೇಗಿಲ ಕುಲದ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದ್ದ ಧರ್ಮ. ನೀವೇನ್ರಿ ನಿಮ್ ಇಷ್ಟ ಬಂದಿದೆ, ನಿಮ್ಮ ಪರ್ಫೆಕ್ಷನ್ ನನಗೇನಾಗಬೇಕಾಗಿದೆ? ನೀವ್ ಹೇಳಿದ್ರಿ ಗೌಡ್ರೆ ಈ ಸ್ಟುಡಿಯೋನೇ ದೇವಾಲಯದಲ್ಲಿ ನಿಮ್ಗೆ. ನನಗೆ ಅದೇ ನನ್ನ ಕೆಲಸವೇ ಕಸುಬೇ ನನಗೆ ದೇವರು. ನೀವೇನು ಪ್ರಶ್ನೆ ಮಾಡ್ತಾ ಇದ್ದೀರಿ? ಗೌಡ್ರೆ ನನ್ನ ಮಾತೆ ನನಗ್ ದೇವ್ರು. ಕರೆಕ್ಟ್. ನನ್ನ ಮಾತೆ ನನಗ್ ದೇವ್ರು. ನನ್ನ ಕೈಯಲ್ಲಿರೋ ರಿಮೋಟೇ ನನಗ್ ದೇವ್ರು. ನಿಮ್ಮ ಈ ಇಡೀ ಜಾಗವೇ ನನಗ್ ದೇವಾಲಯ. ನಿಮ್ ಪ್ರಕಾರ ದೇವ್ರು ಅಂದ್ರೆ ಜನಪ್ರತಿನಿಧಿಗಳಿಗೂ ಅಷ್ಟೇನೆ ಪ್ರಕಾರ ದೇವ್ರು ಸಂವಿಧಾನವೇ ಧರ್ಮ.
ಸಂವಿಧಾನವೇ ಧರ್ಮಗ್ರಂಥ, ಆ ವಿಧಾನಸೌಧನೇ ದೇವಾಲಯ. ದೇವರು ಅಂದ್ರೆ ಬರೀ ಮೂರ್ತಿಗೆ ನೀವು ಅದನ್ನ ಪ್ರಿಸ್ಕ್ರೈಬ್ ಚರ್ಚೆಯನ್ನ ನೀವು ಅಂತಂದ್ರೆ ಚಂದನ್ ಶರ್ಮಾ ಅವರೇ, ನಿಮ್ಮ ಚರ್ಚೆಯನ್ನ ನಿಮ್ಮ ಅಜೆಂಡಾವನ್ನ ಇಲ್ಲ, ನೀವು ಸಂಕುಚಿತ ಮನೋಭಾವದಲ್ಲಿ ಮಾತಾಡಬಾರ್ದು. ನಾನು ದೇವರು ಇಲ್ಲಿ ದೇವರು ದೇವಾಲಯ ಚರ್ಚೆ ಮಾಡಕ್ ಬಂದಿಲ್ಲ. ನಾವು ಇಲ್ಲಿ ದೇವರು ದೇವಾಲಯ ಚರ್ಚೆ ಮಾಡಕ್ ಬಂದಿಲ್ಲ. ಚಂದನ್ ಅವರೇ, ಶಶಿಕುಮಾರ್ ಇಲ್ಲ, ನೀವು ನನ್ನ ಗುರುಗಳು ಯಾರು ಗೊತ್ತಾ? ನೀವು ತಪ್ಪು ದಾರಿಗೆ ನನ್ನ ಗುರುಗಳು ಯಾರು ಗೊತ್ತಾ? ತಪ್ಪುದಾಗಿ ನನ್ನ ಗುರುಗಳು ಯಾರು ಗೊತ್ತಾ? ದೇವರು ದೇವಸ್ಥಾನ ಚರ್ಚೆ ಮಾಡಕ್ ಬಂದಿಲ್ಲ. ನಾವು ನನ್ನ ಗುರುಗಳು ಯಾರು ಗೊತ್ತಾ? ನನಗೆ ಅದರ ಅಗತ್ಯ ಇಲ್ಲ. ಶಾಲೆ ಯಾವ್ದು ಗೊತ್ತಾ? ಅಗತ್ಯ ಇಲ್ಲ. ನಾನು ಸರ್ಕಾರಿ ಶಾಲೆ, ನಾನು 2 ಸರ್ಕಾರಿ ಶಾಲೆ ಅದು ಕೇಳ್ತಿದ್ದು ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿ. ನನ್ನ ಗುರುಗಳು ಎಚ್ ನರಸಿಂಹಯ್ಯ. ಏನ್ ಗೊತ್ತಾ? ನಾನು 2 ಸರ್ಕಾರಿ ಶಾಲೆ ನನಗೆ ಹೇಳ್ಕೊಟ್ಟಿದ್ದೇನ್ ಗೊತ್ತಾ? ಎಸ್ ನರಸಿಂಹಯ್ಯನವರು ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಹಾಗಂದ್ಬಿಟ್ಟು ಅವ್ರ ಶಾಲೆಗೆ ಪ್ರಶ್ನಿಸದೆ ಒಪ್ಪಬೇಡ, ನೀನು ಇದನ್ನ ಧೈರ್ಯವಾಗಿ ಪ್ರಶ್ನಿಸ್ಕೊಂಡ್ ಬರಲಿಲ್ಲ. ನಹಿಜ್ಞಾನೇನ ಸದೃಶಂ ಅಂತ ಬರೆದ್ರು. ನನ್ನ ದೇವಸ್ಥಾನ ಸದೃಶಂ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ, ಇದು ಅರ್ಥ ಆಗಲ್ಲ. ನೀವು ತಪ್ಪಿಸ್ತಿರೋದು ನಾನಲ್ಲ. ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೇಳ್ತಿರೋದು ದೇವಸ್ಥಾನ ಅಂದ್ರೆ ಏನು? ಸರ್ಕಾರಿ ಶಾಲೆಗಳ ನಿಜವಾದ ದೇವಸ್ಥಾನ ಏನ್ ತಪ್ಪು? ಖಾಸಗಿ ಶಾಲೆನೂ ದೇವಸ್ಥಾನ, ಸರ್ಕಾರಿ ಶಾಲೆ ಓದ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ನನಗೆ ಎಲ್ಲಾ ಶಾಲೆ ದೇವಸ್ಥಾನ. ಶಶಿಕುಮಾರ್, ನಾನೊಬ್ಬ ಶಿಕ್ಷಣ ಒಂದ್ ನಿಮಿಷ ಹೇಳಿ. ನೀವು ಈ ಟ್ಯುಟೋರಿಯಲ್ ಕ್ಲಾಸ್ಗಳನ್ನ ನಡೆಸ್ತೀರಿ ಅಲ್ವಾ? ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ, ಟ್ಯುಟೋರಿಯಲ್ ಅಲ್ಲ ಅದು. ಐಟಿ ಕನ್ನಡ ಪ್ರಾಧ್ಯಾಪಕರು ಇಂಗ್ಲಿಷ್ ಕಲ್ಸ್ಕೊಡ್ತಾರೆ. ಸಾಫ್ಟ್ವೇರ್ ಟ್ರೈನಿಂಗ್. ಏನ್ ಟ್ರೈನಿಂಗ್? ಐಟಿ ಹೇಳ್ರಿ. ಐಟಿ ಶಾಲೆ, ಒಂದ್ ರೀತಿ ಶಾಲೆ. ಹೌದು, ದೇವಸ್ಥಾನ ಅಲ್ವಾ ಅದು? ದೇವಸ್ಥಾನ ಒಳ್ಳೇದೇ. ಕೈ ಮುಗಿದು ಒಳಗೋಗಲ್ವಾ? ಕೈ ಏನ್ ಮುಗಿಬೇಕಾಗಿಲ್ಲ. ಅವ್ರು ಬಂದು ಅವ್ರು ಕಲ್ತ ಕೆಲಸ ರೆಗ್ಯುಲರ್ ಆಗಿ ಬಂದ್ರೆ ಮುಗಿದ್ರೆ ತಪ್ಪ, ಡಿಸಿಪ್ಲಿನ್ ಇಟ್ಕೊಂಡು ಬಂದ್ರೆ, ಶಿಸ್ತಾಗಿ ಬಂದ್ರೆ, ಚೆನ್ನಾಗಿ ಕಲ್ತ್ರೆ ಅದೇ ನೋಡ್ರಿ. ಕೈ ಮುಗಿದ ತಪ್ಪಂತಿಲ್ಲ. ಕೈ ಮುಗಿದ ತಪ್ಪಂತ ಯಾರು ಸ್ಪಷ್ಟವಾಗಿದ್ರು. ಕೈ ಮುಗಿಯೋದ್ರಿಂದ ತಪ್ಪಲ್ಲ ಅಂತ ಅವರು ಒಪ್ಪಿಕೊಂಡ್ರು. ಅದರಲ್ಲಿ ಯಾವುದೇ ತಾವು ದೇವಸ್ಥಾನ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ, ದೇಗುಲ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಅವರೊಂದಿಷ್ಟು ಉತ್ತರ ಕೊಡೋ ಪ್ರಯತ್ನ ಪಟ್ಟರು. ಇರ್ಲಿ, ಇಟ್ಸ್ ಓಕೆ. ಇನ್ಫ್ಯಾಕ್ಟ್ ಅವರೇ ದೇವಸ್ಥಾನ ನಡೆಸ್ತಾರೆ. ಅಂದರೆ ದೇವಸ್ಥಾನ ಅಂತಂದ್ರೆ ಅವರೇ ಟ್ಯುಟೋರಿಯಲ್ಗಳನ್ನ, ಅವರೇ IT ಟ್ರೈನಿಂಗ್ ಕ್ಲಾಸಸ್ಗಳನ್ನ. ನಿಮ್ಮ ದೇವಸ್ಥಾನಕ್ಕೆ ನನ್ನ ನಮಸ್ಕಾರ ಸ್ವಾಮಿ. ಅವರು ಅದನ್ನ ನಡೆಸ್ತಾರೆ. ಥ್ಯಾಂಕ್ ಯು. ನನಗೂ ನಮಸ್ಕಾರ ಹೇಳೋದಕ್ಕೆ, ನಿಮಗೂ ನಮಸ್ಕಾರ. ನಾನು ಫಟಾಫಟ್ ಶ್ರೀನಿವಾಸ್ ಅವ್ರಿಗೆ ಹೋಗ್ತೀನಿ. ಫಟಾಫಟ್ ಅಂತ ಮಾತಾಡಿ ಶ್ರೀನಿವಾಸ್ ಅವ್ರು, ಏನಂತೀನಿ? ಈ ಸರ್ಕಾರ ಬಂದು ನಡ್ಕೊಂಡವ್ರ ಹೆಜ್ಜೆ ಗುರುತುಗಳನ್ನ ನೋಡಿದ್ರೆ, ಮೊಹಮ್ಮದ್ ಬಿನ್ ತುಗ್ಲಕ್ ಏನು 13-14ನೇ ಶತಮಾನದಲ್ಲಿ ಅವನು ಆಡಳಿತ ಮಾಡಿದ, ಆ ಸರ್ಕಾರದ ನೀತಿ ನಿಯಮಗಳು ಅವನಿಗೂ ಈ ಸರ್ಕಾರ ನೀತಿ ನಿಯಮಗಳಿಗೆ ಏನೂ ವ್ಯತ್ಯಾಸ ಇಲ್ಲ. ಅವನು ಏನೋ ಒಂದು ತೀರ್ಮಾನ ತಗೊಳ್ದಾದ ಇಮಿಡಿಯೇಟಾಗಿ ವಿತ್ಡ್ರಾ ಮಾಡ್ತಾ ಇದ್ದ. ಇವರು ತೀರ್ಮಾನಗಳು ತಗೊಳ್ತಾರೆ, ಇವರು ವಿತ್ಡ್ರಾ ಮಾಡ್ತಾ ಇದ್ದಾರೆ. ಇವರು ನಾವು ಚಿಕ್ಕ ವಯಸ್ಸಲ್ಲಿ ಚಂದನ್ ಜಾತ್ರೆಗೆ ಹೋದ್ರೆ ಒಂದು ಕನ್ನಡಕ ಕೊಟ್ಟು ತಗೊಳ್ತಾ ಇದ್ವಿ, 50 ಪೈಸೆ. ಪಿಂಕ್ ಕಲರ್ ಪೇಪರು 2 ರೌಂಡು, ಒಂದು ರಬ್ಬರ್ ಬ್ಯಾಂಡ್. ಅದು ಅವಾಗ ನಮ್ಮ ಸ್ಪೆಕ್ಸು. ಆ ಪಿಂಕ್ ಕಲರ್ ಸ್ಪೆಕ್ಸ್ ಹಾಕೊಂಡು ನೋಡಿದ್ರೆ ಜಗತ್ತೆಲ್ಲ ಪಿಂಕ್ ಕಲರೇ ಕಾಣಿಸ್ತಾ ಇತ್ತು. ಈ ಕಾಂಗ್ರೆಸ್ ಸರ್ಕಾರದಲ್ಲಿರೋರು ಬಹುತೇಕರು ಕೇಸರಿ ಕಲರ್ ಸ್ಪೆಕ್ಸ್ ಹಾಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನ್ ನೋಡಿದ್ರು ಕೇಸರಿ ಬಣ್ಣನೇ ಕಾಣಿಸುತ್ತೆ, ಏನ್ ನೋಡಿದ್ರು ಭಗವಾನೇ ಕಾಣಿಸುತ್ತೆ. ಅದಕ್ಕೆ ಎಲ್ಲದನ್ನ ಇದನ್ನ ತೆಗಿ, ಅದನ್ನ ತೆಗಿ, ಅದನ್ನ ತೆಗಿ, ಇದನ್ನ ತೆಗಿ. ನೋಡಿ, ಈಗ ನಾವು ಪ್ರಸ್ತುತ ಚರ್ಚೆ ಮಾಡ್ತಾರಂತ ವಿಷಯಕ್ಕೆ ಬರೋಣ. ಇದು ಜ್ಞಾನ ದೇಗುಲ, ಕೈ ಮುಗಿದ ಒಳಗೆ ಬಾ ಅಂತ ಕುವೆಂಪು ಅವ್ರು ಹೇಳಿದ್ರು, ತೊಗೊಂಡು ಬಂದ್ವಿ. ನಟರಾಜ್ ಗೌಡರು ಇಲ್ಲ ಅದನ್ನ ಇಂಪ್ರೂವೈಸ್ಡ್ ವರ್ಷನ್ನು ಅಂತೇಳಿ ಧೈರ್ಯವಾಗಿ ಪ್ರಶ್ನಿಸಿ. ಕರೆಕ್ಟ್, ಪ್ರಶ್ನೆ ಮಾಡಬೇಕು. ಪ್ರಶ್ನೆನಲ್ಲಿ 3 ವಿಧವಾದ ಪ್ರಶ್ನೆಗಳು ಬರ್ತವೆ. ಒಂದು, ನಾನು ಇಲ್ಲಿದ್ದೀನಿ ಅನ್ನೋ ಕಾರಣನ ಎಲ್ರಿಗೂ ಹೇಳ್ಬೇಕು, ನಾನು ಇದ್ದೀನಿ ಅಂತ. ಅದಕ್ಕೆ ಪ್ರಶ್ನೆ ಕೇಳೋದು, ನನ್ನ ಪ್ರೆಸೆನ್ಸ್ನ ಎಕ್ಸಿಬಿಟ್ ಮಾಡೋಕ್ಕೆ. 2ನೇ ವಿಧವಾದ ಪ್ರಶ್ನೆ ಇದೆ, ಏನಂದರೆ ಎದುರುಗಡೆ ಕೇಳ್ತಾ ಇದ್ದೀನಿ ನಾನು ಅವ್ರ ಪ್ರಶ್ನೆ, ಅವ್ರ ವಿಷಯ ಗೊತ್ತಾ ಇಲ್ವೋ, ನನಗೆ ಗೊತ್ತಿದೆ ಅಂತ ಕೇಳೋಂಥ ಪ್ರಶ್ನೆ. 3ನೇ ಪ್ರಶ್ನೆ ನಿಜವಾದ ಪ್ರಶ್ನೆ, ಜಿಜ್ಞಾಸುಗೆ ಬರೋಂಥ ಪ್ರಶ್ನೆ. ಇವ್ರು ಯಾವ ಪ್ರಶ್ನೆನ ಕೇಳೋದಕ್ಕೆ ಇವಾಗ ಧೈರ್ಯವಾಗಿ ಪ್ರಶ್ನಿಸುವಂತ ಹೇಳಿದ್ದಾರೆ. ಒಂದು, ಅದು ಯಾಕೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ವಸತಿ ಶಾಲೆಗಳ ಮೇಲೆ ಯಾಕೆ ಇವರು ಧೈರ್ಯವಾಗಿ ಪ್ರಶ್ನಿಸುವಂತ ಹಾಕಿದ್ರು? ಅದನ್ನು ಯಾಕೆ ಅಲ್ಪಸಂಖ್ಯಾತರ ಡಿಪಾರ್ಟ್ಮೆಂಟಿಂದ ನಡೆಸ್ತಕ್ಕಂಥ ಮದ್ರಾಸಗಳ ಮೇಲೆ ಯಾಕೆ ಹಾಕಲಿಲ್ಲ ಇವರು? ಯಾಕೆ ಮದ್ರಾಸಗಳ ಮೇಲೆ ಅವ್ರ ತಾಕತ್ತಿದ್ರೆ ಚಾಲೆಂಜ್ ಮಾಡ್ತೀನಿ. ಇವತ್ತು ಅಧಿಕೃತ ವಕ್ತಾರ ನಮ್ಮ ನಟರಾಜ್ ಅವ್ರು ಇದ್ದಾರೆ, ಸೆನ್ಸಿಬಲ್ ಪರ್ಸನ್, ಹೋಗಿ ಅವ್ರ ಪ್ರಶ್ನೆ ಕೇಳಿ, ಅವ್ರ ಸರ್ಕಾರ ನಡೆಸ್ತಾ ಇರೋರ್ನ
ಅವ್ರಿಗೆ ಧೈರ್ಯ ಇದ್ರೆ ನಾವು ಇದನ್ನ ವಿರೋಧ ಮಾಡಲ್ಲ, ಒಪ್ಕೊಳ್ತೀವಿ. ಮದ್ರಾಸಗಳ ಮೇಲೆ ಹಾಕ್ತಾರೆ ಅವರು ಪ್ರಶ್ನೆಗಳನ್ನ, ಇದೇ ರೀತಿ ಪ್ರಶ್ನೆ ಮಾಡಿ ಅಂತ ಮಕ್ಕಳಿಗೆ, ನಾನು ಇದನ್ನ ಒಪ್ಕೊಳ್ತೀನಿ. ಅವ್ರ ಕಮಿಟ್ಮೆಂಟ್ ಕೊಡ್ಲಿ. ನೀವು ಹೇಳಿದ್ರಿ ಯಾರು ನೀವು, ನಾನು ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದು, ನಮ್ಮ ಇವರು ಯಾರೋ ನರಸಿಂಹಯ್ಯವರು ಸ್ಟೂಡೆಂಟ್ ಅಂತ. ನರಸಿಂಹಯ್ಯರು ಕುಳಿತುಕೊಳ್ತಕ್ಕಂಥ ಬೆನ್ನ ಹಿಂದೆ ಯಾವಾಗಲೂ ನೀವು ನೋಡಿರ್ತೀರ, ಇಂಟರ್ವ್ಯೂ ಬಂದ್ರೆ ದೊಡ್ಡ ಕ್ವಶನ್ ಮಾರ್ಕ್ ಹಾಕಿರ್ತಾ ಇದೆ, ಪ್ರಶ್ನಾರ್ಥ. ಯಾರಾದ್ರೂ ಮಕ್ಕಳು ಬಂದ್ರೆ ಅವರು ಮೊದಲು ಇಂಟರ್ವ್ಯೂಗೆ ಎಂಥ ರೆಕಮೆಂಡೇಶನ್ ಆದ್ರೆ ತಗೊಂಡು ಬರಲಿ, ಅದೇನು ಅಂತ ಕೇಳಿದ್ರೆ ಮಾತ್ರ ಮಗು ಸೀಟ್ ಕೊಡ್ತಾ ಇದ್ರಿ, ಇಲ್ಲಾಂದ್ರೆ ಕೊಡ್ತಾ ಇರಲಿಲ್ಲ. ಅದು ಒಬ್ಬ ಜಿಜ್ಞಾಸಕ್ಕೆ ಬರೋಂಥ ಪ್ರಶ್ನೆ, ಅದನ್ನ ಕೇಳಿದ್ರೆ ತಪ್ಪಲ್ಲ. ಆದ್ರೆ ನಾನು ಎಲ್ಲದಕ್ಕೊಂದು ವೈಜ್ಞಾನಿಕವಾದ ಅಪ್ರೋಚ್ ಕೊಡ್ತೀನಿ. ಅಂದ್ರೆ ನಾಳೆ ಆ ವಸತಿ ಶಾಲೆನಲ್ಲಿರೋ ಟೀಚರ್ ಹೇಳ್ತಾರೆ, ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಟೀಚರು, ನೋಡಪ್ಪ ಇದು ಸೈನೈಡು, ತಿಂದ್ರೆ ಸತ್ತೋಗ್ಬಿಡ್ತೀಯ, ತಿನ್ಬೇಡ ಕಣ ಅಂದ್ರೆ, ಇಲ್ಲ ನಾನು ತುಂಬಾ ಸೈಂಟಿಫಿಕ್, ನಟರಾಜ್ ಗೌಡ್ರು ಮಾಧವಪ್ಪಣ್ಣ ಹೇಳಿದ್ರು, ನಾನು ಕುಡಿತೀನಿ ತಿಂದೇ ತಿಂತೀನಿ ಅಂದ್ರೆ ಅದು ಮೂರ್ಖತ್ವದ ಪರಮಾವಧಿ ಆಗುತ್ತೆ. ಇಲ್ಲ ಹೌದು ಅಲ್ಲ, ನೀವು ಧೈರ್ಯವಾಗಿ ಪ್ರಶ್ನಿಸಿದ್ರೆ ಏನ್ ಪ್ರಶ್ನೆ ಮಾಡ್ಬೇಕಂತ ಡಿಫೈನ್ ಮಾಡಿದ್ದೀರಾ? ಗೌಡ್ರ ಏನ್ ಪ್ರಶ್ನೆ ಮಾಡ್ಬೇಕು, ಏನ್ ಪ್ರಶ್ನೆ ಮಾಡ್ಬೇಕು, ಏನ್ ಪ್ರಶ್ನೆ ಮಾಡ್ಬೇಕು? ಪ್ರಶ್ನೆ ಕೇಳ್ಬೇಕು. ನೀವು ಹೇಳ್ತಾ ಇದ್ರಲ್ಲ ಸೈಂಟಿಫಿಕ್ ಅಪ್ರೋಚ್, ಮಾತಾಡೋಕೆ ನಾನು ಮಾತಾಡಲಿಲ್ಲ, ನೀವು 15 ನಿಮಿಷ ಮಾತಾಡಿದ್ರಿ. ಸೈನ್ಸ್ ಅಂದ್ರೆ ಏನ್ ಹೇಳಿ? ಎವಲ್ಯೂಷನ್, ಅದು ವಿಕಾಸ. ಅದು ಯಾವ ಒಂದ್ ನಿಮಿಷ ಎಷ್ಟು ಗೌರವ ಕೊಟ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಎಷ್ಟು ಗೌರವ ಕೊಟ್ರಿ, ಇದೆಲ್ಲ ಇವಾಗ ಬರ್ತಾ ಇದೆ ಬೆಳಗ್ಗೆಯಿಂದ. ಆಯ್ತು, ನಿಮ್ಗೆ ಅಷ್ಟು ಧೈರ್ಯ ಇದ್ರೆ ಅದನ್ನ ಹೋಲ್ಡ್ ಮಾಡಿ ನೋಡೋಣ, ಇಟ್ಕೋ, ಇಡಿ ದಯಮಾಡಿ ಒಂದ್ ನಿಮಿಷ ಹೇಳಿ ಅಶೋಕ್ ಜಿ, ಹೇಳಿ. ನಾನೊಬ್ಬ ಶಿಕ್ಷಣ ಉದ್ಯಮಿಯಾಗಿ ಹೇಳ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಪ್ರಶ್ನೆ ಮಾಡುವಂತಕ್ಕಂತಹದ್ದು ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್. ಅಂದರೆ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತಂದರೆ ನಮ್ಮ ಗುರುಕುಲ ಎಜುಕೇಷನ್ ಸಿಸ್ಟಮು ಈಗ NEP ನಲ್ಲೂ ಸಹ ನಾವು ತಂದಿದ್ದೀವಿ. ಇವರಿಗೆ NEP ಬೇಡ, ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ಲೋಗನ್ ಆಗಿ ಬೇಕು. ಕಾಂಗ್ರೆಸ್ ಸರ್ಕಾರ ಇಂದಿನಿಂದ ನಡ್ಕೊಂಬಂದಿರೋದು ಕೇವಲ ಸ್ಲೋಗನ್ಗಳಲ್ಲಿ ಮಾತ್ರ. ಇಂಪ್ಲಿಮೆಂಟೇಷನಲ್ಲಿ ಏನಿಕೆ ಬಂದರೂ ಸಹ ಇವ್ರಿಗೆ ಏನೂ ಬೇಡ. ಯಾಕೆ ಅಂತಂದರೆ ಪ್ರಶ್ನೆ ಮಾಡತಕ್ಕಂತಹ ನಿಜವಾದ ನೈತಿಕತೆ ಇದ್ದಿದ್ದು ನಮ್ಮ ಗುರುಕುಲ ಎಜುಕೇಷನ್ ಸಿಸ್ಟಮ್ಮು, IB ಎಜುಕೇಷನ್ ಸಿಸ್ಟಮ್, ಎನ್ಕ್ವೈರಿ ಬೇಸ್ಡ್ ಎಜುಕೇಷನ್ ಸಿಸ್ಟಮ್ಸಲ್ಲಿ, ಅಂದರೆ NEPನಲ್ಲಿ. ಇವರಿಗೆ NEP ಬೇಡ. ಏನಕ್ಕೆ ಅಂತಂದರೆ ಮೆಕ್ಯುಲೆ ಅನ್ನತಕ್ಕಂತಹ ಒಬ್ಬ ಯಾರು ಫಿರಂಗಿ, ಲಾರ್ಡ್ ಮೆಕ್ಯುಲೆ, ಆ ಫಿರಂಗಿ ಏನು ಮಾಡ್ತಾನೆ ಅಂತಂದರೆ ಪ್ರಶ್ನೆ ಮಾಡ್ತಕ್ಕಂತಹದ್ದು ಈ ಭಾರತದ ನೇಚರಲ್ಲಿದೆ. ಅವ್ರನ್ನೆಲ್ಲ ಗುಲಾಮರಾಗಿ ಮಾಡಬೇಕು ಅಂತಂದರೆ ಅವ್ನು ಬರ್ದಿರತಕ್ಕಂತಹದ್ದು, ನಾನು ಹೇಳ್ತಿರ್ತಕ್ಕಂಥದ್ದಲ್ಲ, ಲಂಡನ್ ಆರ್ಚೈಡ್ಸಲ್ಲಿ ಇರ್ತಕ್ಕಂಥವ್ರನ್ನ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡ್ತಾನೆ, ಗುಲಾಮರಾಗಿ ಮಾಡಬೇಕು ಅಂದರೆ ಇವರು ಪ್ರಶ್ನೆ ಮಾಡ್ತಕ್ಕಂಥ ಏನು ಅಧಿಕಾರ ಕಿತ್ತಾಕಬೇಕು ಅಂತ. ಯಾಕೆ ಸ್ವಾಮಿ 1968 ತರಲಿಲ್ಲ, 1986 ಯಾಕೆ ತರಲಿಲ್ಲ, 2009 ಯಾಕೆ ತರಲಿಲ್ಲ, 2020 ತಂದಿರ್ತಕ್ಕಂಥ NEP ಯಾಕೆ ಬದಲಾವಣೆ ಮಾಡ್ತೀರಾ? ಆಮೇಲೆ ಇನ್ನೂ ಒಂದು ಪುಸ್ತಕ ಇರ್ರಿ, ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಲಿಲ್ಲ. ಆಮೇಲೆ ಪಾಪ ನಟರಾಜ್ ಗೌಡ್ರು ಡಿಸ್ಕವರಿ ಆಫ್ ಇಂಡಿಯಾ ಓದಿದ್ದಾರೆ, ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ದಿ ಬ್ಯೂಟಿಫುಲ್ ಟ್ರೀ ಬೈ ಧರ್ಮಪಾಲ್, ಅದನ್ನ ಓದ್ಕೊಳ್ಳಿ ಪುಸ್ತಕನ. ಆ ಧರ್ಮಪಾಲ್ ಅವರು ಸಹ ಏನು ಹೇಳ್ತಾರೆ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ಕೊಡ್ತಾರೆ. 1822ಗಿಂತ ಹಿಂದೆ ಎಷ್ಟು ಜನ ದಲಿತ ಹೆಣ್ಮಕ್ಳಿಗೆ ಶಿಕ್ಷಣ ಸಿಕ್ತಿತ್ತು, ಮುಸ್ಲಿಂ ಹೆಣ್ಮಕ್ಳಿಗೆ ಎಷ್ಟು ಜನ ಶಿಕ್ಷಣ ಸಿಕ್ತಿತ್ತು ಅಂತ ಹೇಳಿ ಸ್ಟಾಟಿಸ್ಟಿಕ್ಸ್ ಸಮೇತ. ಅದು ಲಂಡನ್ ಆರ್ಚರ್ಡ್ಸ್ ಅಲ್ಲಿ ಇರ್ತಕ್ಕಂತಹ ಸ್ಟಾಟಿಸ್ಟಿಕ್ಸ್. ಮಾತಾಡ್ಬೇಕಾರಲ್ಲ, ನೀವು ಮಾತಾಡ್ಬೇಕಾದ್ರೆ ಅದಾದ್ಮೇಲೆ ಪ್ರಾಬ್ಲಮ್ ಏನು ಅಂದ್ರೆ ನೋಡಿ, ಪ್ರಾಬ್ಲಮ್ ಏನು ಅಂತಂದ್ರೆ ಇವ್ರಿಗೆ ಈ ಮೂಲ ಸಂಸ್ಕೃತಿ ಭಾರತೀಯ ನೆಲೆಗಟ್ಟು ಅರ್ಥನೇ ಆಗಿಲ್ಲ. ಅದಕ್ಕೋಸ್ಕರವೇ ಸಿದ್ದರಾಮಯ್ಯಂತವರು ತುಗ್ಲಕ್ನ ಸರ್ಕಾರ ನಾನು ಬಂದಾಗೆಲ್ಲ ಸಹ ಒಂದು ಆರ್ಡರ್ ಮಾಡೋದು, ಅದಾದ್ಮೇಲೆ ಯಾರಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ತಪ್ಪಾಗೋ, ಯಾಕಂದ್ರೆ ಹಿಂದೂಗಳು ಓಟು ಬೇಕು, ಆ ಕಡೆ ಓಲೈಕೆ ಇದು ಪ್ರಾಬ್ಲಮ್. ನಾನು ಹಿಂದೂ ಓಟ್ ಅಂತ ಏನಕ್ಕೆ ಕೇಳ್ತೀನಿ ಅಂತಂದ್ರೆ ಅಧಿಕಾರಿಗಳ ಹೆಸರು ಹೇಳಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಾನು ಅಧಿಕಾರಿಗಳ ಹೆಸರು ಹೇಳಬಾರ್ದು ಅಂತ ಹೇಳ್ತಾ ಇದ್ದೀನಿ. ಡೀಟೇಲ್ ಆಗಿ ಹೋಗ್ಬೋದು, ಬೇರೆ ವಿಚಾರ ಆಗ್ತದೆ. ಆಮೇಲೆ ಅಧಿಕಾರಿಗಳ ಹೆಸರಿನಲ್ಲಿ ಸರ್ಕಾರ ನಡೆಸ್ತಾ ಇರೋದಿದ್ದು ಅರ್ಥ ಮಾಡ್ಕೊಳ್ಳಿ ತಾವು. ಅಧಿಕಾರಿಗಳು ಈಗ ಮಣಿವಣ್ಣನ್ ಅಂತ ಅವ್ರು ಏನು BJP ಅವರು ಯಾರೋ ಬಳಸಿದ್ರು,
ಅವರು ತಂದಿರುವುದು. ನಾನು ಅನ್ನೋ ಮಣಿವಣ್ಣನ ರೀತಿಯ ಜೊತೆ ಚರ್ಚೆ ಮಾಡಿದೆ. ಆಗ್ತಾ ನಾನು ಇದೆ. ಮಣಿವಣ್ಣನ ಜೊತೆ ಚರ್ಚೆ ಮಾಡಿದೆ. ಅವರು ಅದೇ ಕುವೆಂಪುರವರಿಗೆ ಅತ್ಯಂತ ದೊಡ್ಡ ರಿಗಾರ್ಡ್ಸ್ ಇದೆ ಅವರಿಗೆ. ಮುಗಿಸ್ತೀನಿ ಗುರುಗಳೇ. ಆದರೆ ಮುಗಿಸ್ತೀನಿ ಆದರೆ ಗುರುಗಳೇ. ಯಾವುದೇ ರೀತಿಯಾಗಿ ಮುಗಿಸ್ತೀನಿ. ನಾನು ಮಾತಾಡ್ತಾ ಇದ್ದೀನಲ್ಲ ಗುರುಗಳೇ. ಕೊಟ್ಟಿಲ್ಲ, ಅಧಿಕೃತ ಆದೇಶ ಯಾರಿಗೂ ಬಂದಿಲ್ಲ ಅದು. ನಾನು ಮಾತಾಡ್ತಾ ಇದ್ದೀನಿ. ಐ ಆಮ್ ಸ್ಟಿಲ್ ಟಾಕಿಂಗ್. ಅಧಿಕೃತ Yes. ಆದೇಶ ಕೊಟ್ಟಿಲ್ಲ. Correct. ಬಟ್ ಆದೇಶ ಕೊಡಬೇಕು ಅನ್ನುವ ಎಲ್ಲಾ ರೀತಿಯ ಚರ್ಚೆಗಳು ಬಂದಿದ್ದು, ನಿಮ್ಮ ತುಂಬಾ ಮಾದೇವಪ್ಪನ ಜನ ಹೇಳಿದ್ರು, ಧೈರ್ಯವಾಗಿ ಪ್ರಶ್ನಿಸುವುದನ್ನ ಅಳವಡಿಸ್ತೀವಿ ಅಂತಂದ್ರು. ಒಳ್ಳೆದು. ಕುವೆಂಪುರವರ ಬಗ್ಗೆ ರಿಗಾರ್ಡ್ಸ್ ಇದೆ ಅಂತೀರಿ. Correct. ನಾನು ಕುವೆಂಪುರವರ ರಾಮಾಯಣ ದರ್ಶನದ ಎಲ್ಲ ಭಾಗಗಳನ್ನ ನಿಮಗೆ A to Z ಕೇಳ್ತಾ ಹೋಗ್ತೀನಿ. ನೀವು ನನ್ನನ್ನು ಕೇಳಿ, ನಾನು ಉತ್ತರ ಕೊಡ್ತೀನಿ. ಮತ್ತೆ ಇದೇ ನೀವು ಮೊನ್ನೆ ರಾಮನ ಬಗ್ಗೆ ಮಾತನಾಡಿದ್ರಿ. ರಾಮನ ಬಗ್ಗೆ ಕುವೆಂಪು ಏನ್ ಹೇಳಿದ್ರು ಅಂತ ನೀವು ನನ್ನನ್ನು ಕೇಳಿ, ನಾನು ನಿಮಗೆ 10 ನಿಮಿಷ ನಿರರ್ಗಳವಾಗಿ ಮಾತನಾಡ್ತೀನಿ. ನಾನು ಉತ್ತರ ಕೊಡ್ತೀನಿ. ನನಗೇನು ಸಮಸ್ಯೆ ಇಲ್ಲ. ಕುವೆಂಪು 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 ಅಂತ ಬಾಯಿನಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ನಾಯಕರುಗಳು ಬಾಯಿನಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಬಾಯಿನಲ್ಲಿ ಸಾಕಾಗೋದಿಲ್ಲ. ನೀವು ಕುವೆಂಪು ನಾಯಕರು ಸುಳ್ಳು ಹೇಳ್ತಿದ್ದಾರೆ. ನೀವು ಕುವೆಂಪು ಪುಸ್ತಕಗಳನ್ನ ಪ್ರಿಂಟ್ ಮಾಡಿಲ್ಲ ಬಿಜೆಪಿ ಸರ್ಕಾರ. ಆಮೇಲೆ ಇದು ಅದು ಕಾಂಗ್ರೆಸ್ ಸರ್ಕಾರ. ಅತ್ಯಂತ ದುರಂತ ಶಿಕ್ಷಣದ ವ್ಯವಸ್ಥೆನ ತೆಗೆದುಕೊಂಡು ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು ಯಾರು ಒಪ್ಪುವಂಥದ್ದಲ್ಲ. ನೀವು ಯಾರೇ ಮಾತಾಡಿದ್ರು ಕೂಡ ಒಂದು ಇಲ್ಲಿ ಏನಾಗ್ತಾ ಇದೆ ಅಂದರೆ, ಮೊದಲಿಂದಲೂ ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂದರೆ, ಯಾವುದೇ ಒಂದು ವಿಷಯ ತಗೊಳ್ಳಿ ಅದಕ್ಕೆ ರಾಜಕೀಯವಾಗಿ ವಿಶ್ಲೇಷಣೆ ಆಗ್ತಾ ಇದೆ. ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಶಿಕ್ಷಣವನ್ನು ಈ ರಾಜಕೀಯದಿಂದ ದೂರ ಇಡಿ ಅಂತಕ್ಕಂಥದ್ದು. ಒಂದು ರಾಜಕೀಯದ ಹೊಲಸಿನಿಂದ ದೂರ ಇಡಿ. ಅದು ಹೊಲಸು ಅಂತ ನೀವು ವ್ಯಾಖ್ಯಾನ ಮಾಡಿ. ನಾನು ವ್ಯಾಖ್ಯಾನಿಸ್ತೀನಿ. ದೇವರು ಅಂದ್ರೆ ಬರೀ ಮೂರ್ತಿಗೆ ನೀವು ಅದನ್ನ ಪ್ರಿಸ್ಕ್ರೈಬ್ ಇಲ್ಲ, ನೀವು ಸಂಕುಚಿತ ಮನೋಭಾವದಲ್ಲಿ ಮಾತಾಡಬಾರ್ದು. ನಾನು ದೇವರು ಇಲ್ಲಿ ದೇವರು ದೇವಾಲಯ ಚರ್ಚೆ ಮಾಡಕ್ ಬಂದಿಲ್ಲ. ನಾವು ದೇವರು ದೇವಾಲಯ ಚರ್ಚೆ ಮಾಡಕ್ ಬಂದಿಲ್ಲ. ಚಂದನ್ ಅವರೇ, ಶಶಿಕುಮಾರ್ ಇಲ್ಲ, ನೀವು ನನ್ನ ಗುರುಗಳು ಯಾರು ಗೊತ್ತಾ? ನೀವು ತಪ್ಪು ದಾರಿಗೆ ನನ್ನ ಗುರುಗಳು ಯಾರು ಗೊತ್ತಾ? ತಪ್ಪುದಾರಿ ನನ್ನ ಗುರುಗಳು ಯಾರು ಗೊತ್ತಾ? ದೇವರು ದೇವಸ್ಥಾನ ಚರ್ಚೆ ಮಾಡಕ್ ಬಂದಿಲ್ಲ. ನಾವು ನನ್ನ ಗುರುಗಳು ಯಾರು ಗೊತ್ತಾ? ಶಾಲೆಗಳಿಗೆ ನನಗೆ ಅದರ ಅಗತ್ಯ ಇಲ್ಲ. ನನಗೆ ಅದರ ಶಾಲೆ ಯಾವ್ದು ಗೊತ್ತಾ? ಅಗತ್ಯ ಇಲ್ಲ. ನಾನು ಓದಿದ ಸರ್ಕಾರಿ ಶಾಲೆ, ನಾನು 2 ಸರ್ಕಾರಿ ಶಾಲೆ ಓದಿದ್ದೀನಿ. ಅದು ಕಲ್ತಿದ್ದು ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿ. ನನ್ನ ಗುರುಗಳು ಎಚ್ ನರಸಿಂಹಯ್ಯ. ಏನ್ ಗೊತ್ತಾ? ನಾನು 2 ಸರ್ಕಾರಿ ಶಾಲೆ ನನಗೆ ಹೇಳ್ಕೊಟ್ಟಿದ್ದೇನ್ ಗೊತ್ತಾ? ಎಸ್ ನರಸಿಂಹಯ್ಯನವರು ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಹಾಗಂದ್ಬಿಟ್ಟು ಅವ್ರ ಶಾಲೆಗೆ ಪ್ರಶ್ನಿಸದೆ ಒಪ್ಪಬೇಡ, ನೀನು ಇದನ್ನ ಧೈರ್ಯವಾಗಿ ಪ್ರಶ್ನಿಸ್ಕೊಂಡ್ ಬರಲಿಲ್ಲ. ನಹಿಜ್ಞಾನೇನ ಸದೃಶಂ ಅಂತ ಬರೆದ್ರು. ನನ್ನ ದೇವಸ್ಥಾನ ಸದೃಶಂ ನಿಮ್ಗೆ ಯಾವ್ದು ಅರ್ಥ ಆಗಲ್ಲ. ಇದು ಅರ್ಥ ಆಗಲ್ಲ. ನೀವು ತಪ್ಪಿಸ್ತಿರೋದು ನಾನಲ್ಲ. ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೇಳ್ತಿರೋದು ದೇವಸ್ಥಾನ ಅಂದ್ರೆ ಏನು? ದೇವಸ್ಥಾನ ಅಂದ್ರೆ ಅದು ನಿಜವಾದ ದೇವಸ್ಥಾನ ಅಲ್ವಾ? ಸರ್ಕಾರಿ ಶಾಲೆಗಳ ನಿಜವಾದ ದೇವಸ್ಥಾನ. ಏನ್ ತಪ್ಪು? ಖಾಸಗಿ ಶಾಲೆನೂ ದೇವಸ್ಥಾನ, ಸರ್ಕಾರಿ ಅಂತ ಇಲ್ಲ. ಸರ್ಕಾರಿ ಶಾಲೆ ಓದ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ. ನನಗೆ ಖಾಸಗಿ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀನಿ. ಎಲ್ಲಾ ಶಾಲೆ ದೇವಸ್ಥಾನ. ಶಶಿಕುಮಾರ್, ನಾನೊಬ್ಬ ಶಿಕ್ಷಣ ಒಂದ್ ನಿಮಿಷ ನೀವು ಈ ಟ್ಯುಟೋರಿಯಲ್ ಕ್ಲಾಸ್ಗಳನ್ನ ನಡೆಸ್ತೀರಿ ಅಲ್ವಾ? ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ, ಟ್ಯುಟೋರಿಯಲ್ ಅಲ್ಲ ಅದು. ಐಟಿ ಕನ್ನಡ ಪ್ರಾಧ್ಯಾಪಕರು ಇಂಗ್ಲಿಷ್ ಕಲ್ಸ್ಕೊಡ್ತಾರೆ. ಸಾಫ್ಟ್ವೇರ್ ಟ್ರೈನಿಂಗ್. ಏನ್ ಟ್ರೈನಿಂಗ್? ಐಟಿ ಹೇಳ್ರಿ. ಐಟಿ ಶಾಲೆ, ಒಂದ್ ರೀತಿ ಶಾಲೆ. ಹೌದು, ದೇವಸ್ಥಾನ ಅಲ್ವಾ ಅದು? ದೇವಸ್ಥಾನ ಒಳ್ಳೇದೇ. ಕೈ ಮುಗಿದು ಒಳಗೋಗಲ್ವಾ? ಕೈ ಏನ್ ಮುಗಿಬೇಕಾಗಿಲ್ಲ. ಅವ್ರು ಬಂದು ಅವ್ರು ಕಲ್ತ ಕೆಲಸ ರೆಗ್ಯುಲರ್ ಆಗಿ ಬಂದ್ರೆ ಮುಗಿದ್ರೆ ತಪ್ಪ, ಡಿಸಿಪ್ಲಿನ್ ಇಟ್ಕೊಂಡು ಬಂದ್ರೆ, ಶಿಸ್ತಾಗಿ ಬಂದ್ರೆ, ಚೆನ್ನಾಗಿ ಕಲ್ತ್ರೆ ಅದೇ ನೋಡ್ರಿ. ಕೈ ಮುಗಿದ ತಪ್ಪಂತಿಲ್ಲ. ಕೈ ಮುಗಿದ ತಪ್ಪಂತ ಯಾರು ಸ್ಪಷ್ಟವಾಗಿದ್ರು. ಕೈ ಮುಗಿಯೋದ್ರಿಂದ ತಪ್ಪಲ್ಲ ಅಂತ ಅವರು ಒಪ್ಪಿಕೊಂಡ್ರು. ಅದ್ರಲ್ಲಿ ಯಾವುದೇ ಕುಮಾರ್ಜಿ ನೋಡಿ, ಇಲ್ಲ, ನಾನು ಚರ್ಚೆಯನ್ನು ಓಪನ್ ಮಾಡ್ತೀನಿ ಗೌಡ್ರೆ. ನಾನು ಬ್ರೇಕ್ ನ ನಂತರದಲ್ಲಿ 4 ಜನಕ್ಕೂ ಸಮಾನವಾದಂತ ಅವಕಾಶ ಮಾಡಿಕೊಡ್ತೇನೆ. ಡೋಂಟ್ ವರಿ ಅಬೌಟ್ ದಿ ಟೈಮ್. ವಿ ಹ್ಯಾವ್ 40 minutes ಟು ಸ್ಪೀಕ್. ಓಕೆ, ವಿ ಹ್ಯಾವ್
40 minutes. ಹಾಗಾಗಿ ಯಾರ್ಯಾರು ಕೈ ಮುಗಿಬಹುದಾ ಕಾಂಗ್ರೆಸ್ನವ್ರು ಡಿಸೈಡ್ ಮಾಡಲಿ ಇದನ್ನ. ಕಾಂಗ್ರೆಸ್ನವ್ರು ಡಿಸೈಡ್ ಮಾಡಲಿ. ಅಂಡ್ ಕಾಂಗ್ರೆಸ್ ಈಸ್ ಕಾಟ್ ಇನ್ ಇಟ್ಸ್ ಓನ್ ವೆಬ್ ಟುಡೇ ಇನ್ ದಿಸ್ ಡಿಬೇಟ್ ಫಾರ್ ಶೋರ್. ನೋಡ್ರಿ, ಬಹಳ ಅಭಿಪ್ರಾಯಗಳು ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನಾನು ಜಗಳವಿಲ್ಲದೆ, ಯಾವುದೇ ತಕರಾರುಗಳಿಲ್ಲದೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ಈ ಥರದ ನಿಲುವುಗಳನ್ನು ಸರ್ಕಾರ ತೆಗೆದುಕೊಂಡು ಸಹಜವಾಗಿ ಕಳೆದ ಈ 8-9 ತಿಂಗಳ ಪ್ರಸವದ ಪೂರ್ವದಲ್ಲೇ ವಿವಾದಗಳನ್ನು ಮೈಮೇಲೆ ಹೇಳ್ಕೊಳ್ತಾ ಇದೆ? ಯಾಕೆ? ಅರ್ಶಿನ ಕುಂಕುಮದ ಒಂದು ವಿವಾದ ಮಾಡ್ಕೊಂಡ್ರಿ. ಹನುಮಧ್ವಜದ್ದು ಅದೇನೋ ರಾಜಕೀಯ ಅಂತಂದರೆ ಬಿಟ್ಬಿಡಿ, ನಾನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಸರಸ್ವತಿ ಪೂಜೆ ಮಾಡಬಾರ್ದು, ಆಮೇಲೆ ಗಣೇಶನ ಪೂಜೆ ಮಾಡಬಾರ್ದು. ಯಾಕೆ ಈ ಥರ? ಈಗ ಏನು ಪ್ರಾಬ್ಲಮ್ ನಿಮ್ಗೆ? ಏನು ಈಗ ನೀವು ಹೇಳಿದ್ರೆ ಸರ್ಕಾರದ ನಿರ್ಧಾರ ಏನು ಹಿಂದೂಗಳು ಸರಸ್ವತಿ ಪೂಜೆ ಮಾಡಿದವರು ಓಟ ಗೆಲ್ಸಿಲ್ವಾ ನಿಮ್ಮನ್ನ? ಇಲ್ಲ, ಈಗ ಆ ಥರದಲ್ಲ ಪ್ರಶ್ನೆ. ಗಣೇಶ ಪೂಜೆ ಈಗ ಮಾಡಿದವರು ಅದಕ್ಕೆ ಸಂಬಂಧ ಇಲ್ಲ. ಶಾಲೆಗಳಲ್ಲಿ ಮಾಡ್ಕೊಂತಾರೆ, ಅದು ಯಾರ್ದು ಕಂಪಲ್ಸರಿನೂ ಇಲ್ಲ. ಅದಕ್ಕೆ ನಿಮ್ಮ ಟ್ಯುಟೋರಿಯಲ್ ಹೆಸರೇನು ಗೌಡ್ರೆ? ಅದು ಭಾರತೀಯ ಅಕಾಡೆಮಿ ಆಫ್ ಲಿಂಗ್ವಿಸ್ಟಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ. ಭಾರತೀಯ ಅಕಾಡೆಮಿ ಆಫ್ ಲಿಂಗ್ವಿಸ್ಟಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ. ನಿಮ್ಮ ಹೆಸರೇನು? ಪೂರ್ತಿ ಹೆಸರು ಗೌಡ್ರೆ? ಅಂದಾನಿಗೌಡನ ಪಾಳ್ಯ ನಂಜುಂಡಯ್ಯ ನಟರಾಜಗೌಡ ಅಂತ. ಯಾಕೆ ಹಂಗೆ ಹೆಸರಿಟ್ಟಿದ್ದಾರೆ ನಿಮಗೆ? ಅರೆ ಇದೆ ಸರ್, ನಮ್ಗೆ ಕರಿಬೇಕಲ್ಲ. ನೀವೇನೋ ಧೈರ್ಯವಾಗಿ ಪ್ರಶ್ನಿಸಿ ಕೇಳ್ತಾ ಇದ್ದಲ್ಲ, ಧೈರ್ಯವಾಗಿ ಕೇಳ್ತಾ ಇದ್ರೆ ನಾನು ಧೈರ್ಯವಾಗಿ ಆನ್ಸರ್ ಮಾಡ್ತಿದ್ದೀನಿ, ತಪ್ಪೇನಿಲ್ಲ. ಇಂಥವೆಲ್ಲ ಅದು ಇದು ಏನೋ ಕೋನ್ಬನೆ ಕರೋಡ್ಪತಿ ಥರ ಆಯ್ತು ಕ್ವಶನ್ ಅಷ್ಟೇ. ಅದು ಇದು ಪರವಾಗಿಲ್ಲ. ಆದ್ರೂ ನಿಮ್ದು ಇನ್ಕಮ್ ಎಷ್ಟಿದೆ ಗೌಡ್ರೆ ಪ್ರತಿ ವರ್ಷ? ತುಂಬಾ ಕಡಿಮೆ ಇದೆ. ನಾನು ಹಳ್ಳಿ ಎಷ್ಟು ಅಂತ ಕೇಳ್ಬೋದಾ ಗೌಡ್ರೆ? ನಾನು ಬಡವ, ಅಲ್ಲಿ ಹುಡುಗ, ನಾನು ಬಡವ. ಧೈರ್ಯವಾಗಿ ಪ್ರಶ್ನಿಸ್ತಾ ಇದ್ದೀನಿ. ಇರ್ಲಿ, ಅದು ನನ್ನ ದೇಗುಲ, ನನ್ನ ಜಾಗ. ಆದ್ರೆ ಇದು ನನ್ನ ಜಾಗ ರೀ, ಇದು ನನ್ನ ದೇಗುಲ. ಇಲ್ಲ ಇಲ್ಲ, ನನ್ನ ದೇಗುಲ, ನನ್ನ ಜಾಗ. ಇಲ್ಲ 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 ಇಲ್ಲ, ಇದೇನ್ ಗೊತ್ತಾ? ನನ್ನ ದೇಗುಲ, ನನ್ನ ಜಾಗ. ಕರೆಕ್ಟ್. ನಿಮ್ಮ ಜಾಗ, ನಮ್ಮದು ಜಾಗ, ನಿಮ್ಮದು ಜಾಗ. ನಾನು ಇದು 10 ಡಿಬೇಟ್ಗಳಲ್ಲಿ ಭಾಗವಹಿಸಿಲ್ವೇ? ಬಹಳ ಭಾಗಿಸಿದ್ವಿ. ಹಿಂದೆ ಇದ್ದಂತ ಚಾನೆಲ್ಗಳಲ್ಲಿ 100 ಡಿಬೇಟ್ಗಳಲ್ಲಿ ಭಾಗವಹಿಸಿಲ್ವೇ? ಒಂದು ನಿಜ. ಆಮೇಲೆ ನೀವು ಬಂದ ಕೈ ಮುಗಿದು ಬಂದ್ರಿ, ನಮಸ್ಕಾರ ಚಂದನ್ ಅಂತ ಕೈ ಮುಗಿದು ಬಂದ್ರಿ. ಹೌದು. ನಾನು ಪ್ರಶ್ನೆ ಮಾಡ್ತಿದ್ದೀನಿ ನಿಮ್ಮನ್ನ. ಆಯ್ತು, ಒಳ್ಳೇದು. ಯಾಕೆ ಗೌಡ್ರೆ ನಿಮ್ಮ ಹೆಸರು? ಈಗ ನನ್ನ ದೇವಸ್ಥಾನದಲ್ಲಿ ನಿಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಗೌಡ್ರೆ. ಕೇಳಿ, 4 ನಿಮಿಷ ದೇವಸ್ಥಾನಕ್ಕೆ ನೀವು ಬಂದಿದ್ದೀರಿ. ನಿಮ್ಮ 4 ನಿಮಿಷದ ನನ್ನ ದೇವಸ್ಥಾನಕ್ಕೆ ನೀವು ಬಂದಿದ್ದೀರಿ. ನನ್ನ ದೇವಸ್ಥಾನಕ್ಕೆ ಬಂದಿದ್ದೀರಿ. ಯಾಕೆ ಗೌಡ್ರೆ ನಿಮ್ಮ ಹೆಸರು ನಟರಾಜ್ ಗೌಡ ಅಂತ? ನಿಮ್ಮ 4 ನಿಮಿಷದ ಪ್ರಶ್ನೆಗೆ ನಂಗೆ 40 ಸೆಕೆಂಡ್ ಆನ್ಸರ್ ಕೂಡ ಕೇಳಿ. ಸರ್ಕಾರ ನಿರ್ಧಾರ ಮಾಡಿದೆ. ಈಗ ನಿಮ್ಮ ಹೆಸರು ನಟರಾಜ್ ಗೌಡ್ರು ಅಂತ ಯಾಕೆ? ಆಯ್ತು, ಹೇಳಿ. ನಮ್ಮ ತಂದೆ ಇಟ್ಟರು ಅದನ್ನ. ನಮ್ಮ ತಂದೆ ತಾಯಿ ಬಹಳ ಪ್ರೀತಿಯಿಂದ ಇಟ್ಟಿದ್ದಾರೆ. ಆಯ್ತು, ಬಹಳ ಆಸ್ಥೆಯಿಂದ, ಬಹಳ ಗೌರವದಿಂದ ನಾಮಕರಣ ಮಾಡಿ ನಾನು ಚುಂಚನಗಿರಿ ಭೈರವರಾಜ ಅಂದ್ರೆ ಭೈರವನ ಮಕ್ಕಳು. ನಾವು ಚುಂಚನಗಿರಿ ಭೈರವನ ಮಕ್ಕಳು ಅಂತ ಹೆಸರು, ದೇವರ ಹೆಸರು, ಶಿವನ ಹೆಸರು, ಆ ಇಡೀ ವಿಶ್ವವನ್ನ ಕಾಯುವಂತ ಆ ಧೀಮಂತ ದೇವರ ಹೆಸರು. ಹೌದಲ್ವಾ ಗೌಡ್ರೆ? ನಿಮ್ದು ನಿಜ. ಆ ಪ್ರೀತಿಯಿಂದ ನಿಮಗೆ ಹೆಸರಿಟ್ರು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಓಕೆ, ನಿಮ್ದು ಯಾವ ಕಾರ್ ಗೌಡ್ರೆ? ಇದೆಲ್ಲ ಏನ್ ಪ್ರಶ್ನೆ? ಇದೆಲ್ಲ ಪ್ರಶ್ನೆ ಮಾಡಿ. ಇವೆಲ್ಲ ಪ್ರಶ್ನೆ ಈ ಸಮಯದಲ್ಲಿ, ಈ ಜಾಗದಲ್ಲಿ ಅಸಮಂಜಸ ಆಗುತ್ತೆ. ನಾಳೆ ಒಬ್ಬ ಸೆಕೆಂಡ್ ನೀವು ಕೊಡ್ಬೇಕು. 4 ನಿಮಿಷ ಇವಾಗ ವೈಚಾರಿಕತೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ, ವೈಜ್ಞಾನಿಕ ಮನೋಭಾವದ ಚರ್ಚೆ ಮಾಡಬೇಕಾದ್ರೆ, ಮಕ್ಕಳ ವ್ಯಕ್ತಿತ್ವ ವಿಕಸನದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನಾನು ಮಾಡ್ತೀನಿ. ಇಲ್ಲ, ಈ ಪ್ರಶ್ನೆ ಗೊತ್ತಾಗ ಇದು ಈಗ ನೋಡಿ, ಇದೇ ನೀವೆಲ್ಲ ಏನ್ ಬಿಟ್ಬಿಡಿ. ಇದು ಸರ್ಕಾರದ
ಮಕ್ಕಳಿಗೆ ಧೈರ್ಯ ತುಂಬಿ ಅವರಿಗೆ ವೈಚಾರಿಕ ಬಗ್ಗೆ ಚರ್ಚೆ ಮಾಡುವಂತ ಅವಕಾಶ ಸಿಗುತ್ತೆ. ಅವಳಿಗೆ ಏನು ತಪ್ಪಿಲ್ಲ. ಇದೊಂದು ಆದೇಶ ಅಲ್ಲ, ಇದೊಂದು ಆಯ್ಕೆ. ಅವ್ರಿಗೆ ಇಷ್ಟ ಇದ್ರೆ ಆಯ್ಕೆ ಮಾಡಿ ಶಿಕ್ಷಕರು ಆಯ್ಕೆ ಮಾಡಿದ್ದಾರೆ. ಬಿಜೆಪಿ ಸಂವಿಧಾನವನ್ನು ಓದಿದ್ವಿ, ಆಹ್ವಾನ ಬಿಜೆಪಿ ಕೇಂದ್ರ ಸರ್ಕಾರ ಚಂದನ್ ಅವರೇ ಏನ್ ಗೊತ್ತಾ, ಈ ಡಿಬೇಟ್ ನೀವು ರಾಂಗ್ ರೂಟ್ ನೀವು ನನಗೆ ಮಾತಾಡಿದ್ರೆ ಇದು ಶೋಭೆ ಅಲ್ಲ ಅಂತ ನಾನು ಹೇಳ್ತೀನಿ. ನಾನು ಒಂದ್ ನಿಮಿಷ ಗೌಡ್ರ ಹೇಳ್ತಾರೆ, ನಿಜ ಇದೆ, ಸತ್ಯ ಇದೆ, ಹೌದು. ನಾವು ಅವರಿಗೆ ಪ್ರಶ್ನೆ ಕೇಳಿದಾಗ ಪ್ರಶ್ನೆಯನ್ನ ಉತ್ತರ ಕೊಡೋದಕ್ಕೆ ನಾವು ಅವರಿಗೆ 3 ನಿಮಿಷ ಅವಕಾಶ ಕೊಡಬೇಕು. ಖಂಡಿತ ನಿಜ ನಿಜ ನಿಜ. ಧೈರ್ಯವಾಗಿ ಪ್ರಶ್ನಿಸಿ ಮತ್ತು ಉತ್ತರ ಕೊಡಿ ಗೌಡ್ರೆ, ಮಾತಾಡಿ. ನೋಡಿ, ನೀವು ನನ್ನನ್ನು ಧೈರ್ಯವಾಗಿ ಪ್ರಶ್ನಿಸಿ. ಸಂಕುಚಿತ ಮನೋಭಾವದ ಬಿಜೆಪಿ ನಾಯಕರುಗಳು ಇವತ್ತು ಜನಗಳ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಸುಳ್ಳುಗಳನ್ನ ಬಂದು ಹೇಳ್ತಾ ಇರೋದು ನಿಜವಾಗ್ಲೂ ಅಸಹ್ಯಕರವಾಗಿದೆ. ಬಿಜೆಪಿ ನಾಯಕರ ನಡೆ ಬಹಳ ಅಸಹ್ಯಕರವಾಗಿದೆ. ಇದು ವಿವಾದ ವಿಷಯನೇ ಅಲ್ಲ. 2 ಸೆಂಟೆನ್ಸ್ಗಳು ಸರಿಯಾಗೇ ಇದೆ. ಕೈ ಮುಗಿದು ಒಳಗೆ ಬಾ ಅಂದ್ರೂ ತಪ್ಪಿಲ್ಲ, ಇಲ್ಲ ಧೈರ್ಯವಾಗಿ ಪ್ರಶ್ನಿಸಿದ್ರು ತಪ್ಪಿಲ್ಲ. ಮಕ್ಕಳಿಗೆ ವಿಚಾರ ಲಹರಿ, ಮಕ್ಕಳಿಗೆ ವೈಚಾರಿಕತೆ ಬರಬೇಕು, ಪ್ರಶ್ನೆ ಮಾಡೋ ಧೈರ್ಯ. ಐನ್ಸ್ಟೈನ್ ಹೇಳ್ತಾರೆ ಆಸ್ಕ್ ಕ್ವಶ್ಚನ್ಸ್ ಅಂತ. ಎಲ್ಲರೂ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗ ನಿಮಗೆ ವಿವಿಧ ರೀತಿಯಲ್ಲಿ ವಿವಿಧ ದಿಕ್ಕುಗಳಿಂದ ನಿಮಗೆ ಉತ್ತರ ದೊರೆಯುತ್ತದೆ. ಅದನ್ನು ನೀವು ಅಳವಡಿಸಿಕೊಳ್ಬೇಕಾಗ್ತದೆ. ನೋಡಿ, ಶಾಲೆಗಳಲ್ಲಿ ಅಗತ್ಯ ಇರಲಿಲ್ಲ. ಆದರೆ 2 ಸೆಂಟೆನ್ಸ್ಗಳಿಗೂ ಕೂಡ ತಮ್ಮದೇ ಆದ ಮಹತ್ವವಿದೆ. ವಿದ್ಯಾರ್ಥಿಗಳು ಇದೆ, ಕಿತ್ತಾಕಿ ಅಣಿಸಿರುವುದು ತಪ್ಪು. ಕುವೆಂಪು ದ್ವೇಷಗಳ ಬಿಜೆಪಿಗರಿದ್ದಾರೆ. ಕುವೆಂಪು ಜನ್ಮದಿನವನ್ನು ಆಚರಣೆ ಮಾಡಿಲ್ಲ ಅವರು. ಕುವೆಂಪು ಅವರ ಪುಸ್ತಕಗಳು ಪ್ರಿಂಟ್ ಮಾಡಿಲ್ಲ ಅವರು 4 ವರ್ಷಗಳಿಂದ. ಆಮೇಲೆ ಬಿಜೆಪಿನಲ್ಲಿ ಕುವೆಂಪು ಅವರ ದ್ವೇಷಿ. ವರ್ಷದಿಂದ ಮಾಡಲಿಲ್ಲ. ಪುಸ್ತಕ ಎಜುಕೇಶನ್ ಚಿಂತೆ ಮಾಡಬೇಡಿ. ನಂದೊಂದು ಪ್ರಶ್ನೆ ಇದೆ ನಟರಾಜ್ ಗೌಡ್ರೆ, ಒಂದ್ ನಿಮಿಷ ಕೇಳಿ. ನಾನು ಪ್ರಶ್ನೆ ಕೇಳ್ಬಿಡ್ತೀನಿ. ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ, ಒಂದೇ ಪ್ರಶ್ನೆ ಕೇಳ್ಬಿಡ್ತೀನಿ. ಅದಾದ್ಮೇಲೆ ಆಮೇಲೆ ಉಪ ಪ್ರಶ್ನೆಗಳು ಕೇಳ್ಬೋದು. ತೊಂದರೆ ಇಲ್ಲ. ಆಯ್ತು, ಒಂದೇ ಪ್ರಶ್ನೆ, ಒಂದು ಸ್ಮಾಲ್ ಪ್ರಶ್ನೆ. ನೋಡಿ, ಕುವೆಂಪುರವರು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಅದ್ಭುತವಾಗಿ ಬರೆದ್ರು. ಅದರಲ್ಲಿ ಅನುಮಾನ ಇಲ್ಲ, ನೀವು ಅದನ್ನು ಒಪ್ಕೊಂಡಿದ್ದೀರಿ, ನಿಜ. ಆಮೇಲೆ ನೋಡಿ, ನಾವು ಗಮನಿಸಿದ್ದೀವಿ, ನಾನು ಆಟೋಗಳ ಮೇಲೆ ಗಮನಿಸಿದ್ದೀನಿ, ಇದು ಕನ್ನಡಮ್ಮನ ತೇರು, ಕೈ ಮುಗಿದು ಒಳಗೆ ಹತ್ತು. ಅದು ಒಂದು ಭಾವನೆ. ದೇವಸ್ಥಾನ ಅನ್ನೋದು ಇದೆಯಲ್ಲ, ಅದು ಒಂದು ಗ್ರೇಟ್ಫುಲ್ನೆಸ್, ಅದು ಒಂದು ಭಾವನೆ, ಅದೊಂದು ಪವಿತ್ರವಾದಂಥ ಜಾಗ ಅನ್ನೋದೊಂದು ಭಾವನೆ. ಅದರ ಜೊತೆಗೆ ಕುವೆಂಪುರವರು ತಾವು ಹೇಳಿದ ಹಾಗೆ ಧೈರ್ಯವಾಗಿ ಪ್ರಶ್ನಿಸುವಂತ ಕೂಡ ಹೇಳಿದ್ರು. 100ಕ್ಕೆ 100 ನಾನು ಅದನ್ನು ಒಪ್ಕೊಳ್ತೇನೆ. ಅವ್ರು ಮಾತ್ರ ಅಲ್ಲ, ಸಾವಿರಾರು ಜನ ಮಹನೀಯರು ಅದನ್ನು ಹೇಳಿದ್ರು, ಇನ್ಕ್ಲೂಡಿಂಗ್ ನಮ್ಮ ನರಸಿಂಹಯ್ಯನವರು ಆದಿಯಾಗಿ. ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡಿ ಅಂತ ಹೇಳಿದ್ರು. ನಿಜ. ಹಾಗನ್ ಮಾತ್ರಕ್ಕೆ ಅವ್ರ ಮೇನ್ ಮೋಟೋ ಏನಿತ್ತು, ಜ್ಞಾನ ದೇಗುಲ ಅನ್ನೋದನ್ನ ಅದನ್ನ ಕಿತ್ತಾಕ್ಲಿಲ್ಲ. ಅಲ್ಲೇ ಇದೆ. ಸೊ ಅದನ್ನ ಕಿತ್ತಾಕ್ಬಿಟ್ರು. ಇದು ಜ್ಞಾನ ದೇಗುಲ ಅಲ್ಲ, ಇದು ಪ್ರಶ್ನಿಸಬೇಕು ಅಂದ್ಬಿಟ್ಟು ನಾಳೆ ಒಬ್ಬ ವಿದ್ಯಾರ್ಥಿ, ಮೇಷ್ಟ್ರೆ ನಿಮ್ ಸಂಬಳ ಎಷ್ಟು ಮೇಷ್ಟ್ರೆ ಅಂದ್ರೆ ಏನು ಉತ್ತರ ಕೊಡ್ತೀರಿ ಸ್ವಾಮಿ? ಇಲ್ಲ, ಅದು ಈ ಪ್ರಶ್ನೆ ತುಂಬಾ ಅಸಮಂಜಸ ಮತ್ತೆ ಬಾಲಿಶವಾಗಿರ್ತದೆ. ಯಾಕಂದ್ರೆ ಏನ್ ಅಸಮಂಜಸ ಬಾಲಿಶವಾಗಿರ್ತದೆ? ಬಾಲಿಶವಾಗಿರೋದಿಲ್ವಾ? ಅದೆಲ್ಲ ನೋಡ್ರಿ, ಈ ಶಿಕ್ಷಣ ಅಗತ್ಯ. ಈಗ ಮಕ್ಕಳು ವೈಜ್ಞಾನಿಕವಾಗಿ ಪ್ರಶ್ನೆ ಮಾಡ್ತಾರೆ.
ಪ್ರಶ್ನೆಗಳು ಏನ್ ಯಾವ ಮಾಡ್ತಾರೆ? ಜಿಜ್ಞಾಸೆ? ಯಾವುದೇ ವಿಷಯ ಬಂದ್ರೆ, ಯಾವುದೇ ಕಂದಾಚಾರ, ಯಾವುದೇ ಮೂಢನಂಬಿಕೆ, ಯಾವುದೇ ಅಸಮಾನತೆ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದ್ರೆ ಅವರ ವ್ಯಕ್ತಿತ್ವ ವಿಕಸನಾಗುತ್ತೆ. ಆ ರೀತಿ ಸರ್ಕ್ಯುಲರ್ ರೀಚ್ ಆಯ್ತು, ನಮಗೆ ರೀಚ್ ಆಯ್ತು. ನೋಡ್ರಿ, ನಿಮ್ಗೆ ಗೊತ್ತಾ? ಸರ್ಕಾರವನ್ನ ಟೀಕಿಸಬೇಕು, ಬಿಜೆಪಿಗೆ ಬೇರೆ ಕೆಲಸ ಇಲ್ಲ, ಅಜೆಂಡಾ ಇಲ್ಲ, ಅದಕ್ಕಾಗಿ ಕೆಲಸ ಮಾಡ್ತಾರೆ. ಅಳ್ಸ ಹಾಕೋಣ ಅಂತ ಅಂದ್ರೆ ಇಲ್ಲ, ಯಾರು ಕಾಂಗ್ರೆಸ್ ಅವ್ರು ಅಲ್ಲೇ ಇದೆ. ಹೋಗ್ತಾರಾ ಅದಕ್ಕೂ? ಅಲ್ಲೇ ಇದೆ ರೀ, ಯಾರು ಕಾಂಗ್ರೆಸ್ ಅವ್ರು ಎಲ್ಲಿಗೆ ಏನ್ ಅವರ ಮನೋಭಾವ ಎಲ್ಲಿಗೆ ರೀಚ್ ಆಗ್ಬೇಕಂತ ನನ್ನ ಪ್ರಶ್ನೆ ನೋಡಿ, ಅಷ್ಟೇ. ನಾಳೆ ಇನ್ನೊಬ್ಬ ಅಧಿಕಾರಿ ಒಬ್ಬ ಸಚಿವರಿಗೆ ಪ್ರಭಾವ ಬೀರಿ ಜ್ಞಾನ ದೇಗುಲ ವಿಧಿನೂ ಅಳಿಸಾಕೋಣ ಅಂತಂದ್ರೆ ಕಾಂಗ್ರೆಸ್ಸಿಗರು ಅದಕ್ಕೂ ಜೈ ಅಂತಾರ? ನಿಮ್ಮ ಮನಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ? ಸರ್, ಚಂದನ್ ಸರ್, ನಾನು ಕೇಳ್ತಿರೋದು ಆರಂಭದಿಂದ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು. ಕಳೆದ 70 ವರ್ಷ 6 ಲಕ್ಷ ಹಳ್ಳಿಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಕಟ್ಟಿರೋದು ಕಾಂಗ್ರೆಸ್ಸೇನೆ. ಸರ್ಕಾರಿ ವಿಶ್ವವಿದ್ಯಾಲಯದ ದೇವರ ಕೆಲಸ ಅಂದ್ರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಏನು? ನಾಳೆ ಏನು ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಏನು? ನಿಷ್ಠೆಯಿಂದ ಸುಳ್ಳು ಹೇಳದೆ, ಲಂಚ ತಗೊಳ್ಳದೆ, ನಿಯತ್ತಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ದೇವ್ರ ಕೆಲಸ ಅಂತ. ನರೇಂದ್ರ ಮೋದಿ ಮಾಡಿದ್ದಾರೆ. ಉತ್ತರ ಕೊಡಿ. ಸರ್ಕಾರಿ ಕೆಲಸ ಅಲ್ಲೇ ಈ ವಿಷಯದಲ್ಲಿ ಗೌಡ್ರೆ ಬೇಜಾರಾಗ್ಬೇಡಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನೀವು ಹಾಕೊಂಡಿದ್ದೀರಿ ಹೊರತುಪಡಿಸಿದ್ರೆ ನಿಮ್ 3 ಜನಕ್ಕೂ ಅಪ್ಲೈ ಆಗಲ್ಲ. ಮೂರು ಜನಕ್ಕೂ ಅಪ್ಲೈ ಆಗಲ್ಲ. ನೀವು ಹಾಕೊಂಡಿದ್ದೀರಿ ಅಷ್ಟೇ. ನಿಮ್ 3 ಜನಕ್ಕೂ ಅಪ್ಲೈ ಆಗಲ್ಲ. ನೀವು 3 ಜನ ಜೆಸಿಬಿ ಪಾರ್ಟಿಗಳು, 3 ಜೆಸಿಬಿ ಪಾರ್ಟಿಗಳು ರಾಜ್ಯವನ್ನ ಎಷ್ಟು ಲೂಟಿ ಮಾಡಬೇಕು ಅಷ್ಟು ಲೂಟಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾರು ಉದ್ಧಾರ ಯಾವತ್ತು ಕೆಲಸ ಮಾಡಲಿಲ್ಲ. ಮತ್ತೆ ಕಡ್ಡಾಯ ಶಿಕ್ಷಣ ಫಟಾಫಟ್ ಅಂತ ಹೇಳಿ, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಕಾಂಗ್ರೆಸ್ ತಗೊಂಬತ್ತು. ಅವಾಗಿಂದ ನಟರಾಜ್ ಗೌಡ್ರ ಆರ್ಗ್ಯುಮೆಂಟ್ ಏನಿದೆ ಅಂದ್ರೆ ಅವರ ಆರ್ಗ್ಯುಮೆಂಟ್ ವ್ಯಕ್ತಿ ವಿಕಸನಕ್ಕಾಗಿ ಇದು ಬೇಕು ಅಂತ ಹೇಳ್ತಾ ಇದ್ರು ಅಲ್ವಾ? ಬೇಕು. ನೋಡಿ ಸರ್, ಮಕ್ಕಳಿಗೆ ಸಂಸ್ಕಾರ ಸಂಸ್ಕಾರ ಇದೆಯಲ್ಲ, ಕೈ ಮುಗಿಯೋದು, ಗುರು ಹಿರಿಯರನ್ನ ಗೌರವಿಸೋದು, ಅದನ್ನೆಲ್ಲನು ಸಂಸ್ಕಾರ ಇದೆಯಲ್ಲ, ಅದು ಕೂಡ ಪಾರ್ಟ್ ಆಫ್ ವ್ಯಕ್ತಿ ವಿಕಾಸನ ಅಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಫಸ್ಟ್ ಅದು ಬರ್ಬೇಕು. ಒಂದ್ ನಿಮಿಷ, ನೀವು ಆಗ್ಲೇ ಹೇಳ್ತಾ ಇದ್ರಿ, ನಮ್ ಚಂದನ್ ಕೇಳಿದ್ರಿ ನಿಮ್ಮನ್ನ, ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಟ್ವಿಟರ್ಸ್ ಬರೋರಿಗೆ ಏನಂದ್ರೆ ಅವ್ರ ಕೈ ಮುಗಿಯೋದು ಬೇಕಾಗಿಲ್ಲ. ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ವಿಸ್ತಾರಾಗಿ ಲಕ್ಷಾಂತರ ಜನ ವ್ಯೂವರ್ಸ್ ಇದ್ದಾರೆ. ಈ ತರ ತಪ್ಪು ಸಂದೇಶನ ನಾವು ವ್ಯೂವರ್ಸ್ ಕೊಡಬಾರ್ದು. ಯಾಕೆ ಗೊತ್ತಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ನೀವೇ ಹೇಳಿದ ಅವಾಗಲೇ, ನೀವೇ ಕೇಳಿಸ್ಕೊಳ್ಳಿ. ಹಾಗಾಗಿ ಸಂಸ್ಕಾರ, ಸಂಸ್ಕೃತಿ ಎಲ್ಲ ವ್ಯಕ್ತಿ ವಿಕಸನದ ಭಾಗ. ಅದನ್ನು ಪ್ರಶ್ನೆ ಮಾಡಬೇಕು. ನಿಮ್ ಸರ್ಕ್ಯುಲರ್ ಇದು ಯಾವ್ದು ಇಲ್ಲ, ನಿಮ್ ಸರ್ಕ್ಯುಲರ್ ಇದು ಯಾವ್ದು ಇಲ್ಲ. ನಿಮ್ಗೆ ಅನುಕೂಲ ಸಿಂಧು ನೋಡಿ, ಯಾರು ಕೈ ಮುಗಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅದ್ಯಾರು ಕೈ ಮುಗಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅದ್ಯಾರು ಕೈ ಮುಗಿತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಅದ್ಯಾರು ಕೈ ಮುಗಿತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನನಗಂತೂ ನನ್ನ ಸ್ಟುಡಿಯೋ ದೇವಸ್ಥಾನ, ನಾನಂತೂ ಕೈ ಮುಗಿತೀನಿ. ವಿಸ್ತಾರ ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.